ಇದ್ರೆ ಓಕೆ. ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಅಲ್ಲ ಎಲ್ಲರಿಗೂ? ಕಾಣ್ತಾ ಇದೆ ಅನ್ಕೊಳ್ತೀನಿ. ಸರಿ, ಕಾಣ್ತಾ ಇದೆ. ಓಕೆ. ಜೈ ಗುರುದೇವ್. 4 ಸ್ಟೆಪ್ ಈ ಧ್ಯಾನ ಇರುತ್ತೆ. 5 ನಿಮಿಷ, 5 ನಿಮಿಷ, 5 ನಿಮಿಷ, 5 ನಿಮಿಷ, 5 ನಿಮಿಷ. 8 ಗಂಟೆಗೆ, 8:05ಕ್ಕೆ, 8:10, 8:15, 8:20. 4 ಅಲಾರ್ಮ್ ಇಟ್ಕೊಳ್ಳಿ. ಈಗ 8 ಗಂಟೆ ಕರೆಕ್ಟ್ ಆಗಿ ಶುರು ಮಾಡೋಣ. ಇನ್ನು 4 ನಿಮಿಷ ಇದೆ. ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ಮೊದಲು 5 ನಿಮಿಷ ಜ್ಯೋತಿ ತ್ರಾಟಕ ಮಾಡ್ತೀರಿ. ನಿಮ್ಮ ಮುಂದೆ ತುಪ್ಪದ ದೀಪ ಇದೆ, ಅದನ್ನೇ ದೃಷ್ಟಿಸಿ ನೋಡ್ಬೇಕು. ನೋಡಿ, ಅದು ನಿಮಗೆ ಒಂದು 2.5-3 ಅಡಿ ದೂರದಲ್ಲಿ ಇರಬೇಕು ಆ ದೀಪ. ಅದನ್ನ ದೃಷ್ಟಿಸಿ ನೋಡ್ಬೇಕು. ಓಕೆನಾ? ತ್ರಾಟಕ ಅಂತ ಕರಿತೀವಿ, ದೃಷ್ಟಿ ತ್ರಾಟಕ. ಇದನ್ನ 5 ನಿಮಿಷ ಆದ ಮೇಲೆ ಎರಡನೇ 5 ನಿಮಿಷ ಅದು ಅಲಾರಂ ಆಗುತ್ತೆ. ಎರಡನೇ 5 ನಿಮಿಷ ಏನ್ ಕೆಲಸ? ದೇವಿಯ ಚಿತ್ರಪಟ ಏನಿದೆ, ಇವತ್ತಿನ ಬ್ರಹ್ಮಚಾರಿಣಿ ದೇವಿ. ಓಕೆ, ಬ್ರಹ್ಮಚಾರಿಣಿ ಎಲ್ಲರ ಹತ್ರ ಇದೆ ಅನ್ಕೊಳ್ತೀನಿ. ಪ್ರಿಂಟ್ ಔಟ್ ತೆಗೆದುಕೊಂಡಿದ್ದೀರಾ? ಬ್ರಹ್ಮಚಾರಿಣಿ ದೇವಿಯನ್ನ ನಿಮ್ಮ ಜ್ಯೋತಿಗೂ ನಿಮಗೂ ಎರಡಕ್ಕೂ ಬ್ರಹ್ಮಚಾರಿಣಿ ಹೀಗಿದ್ರೆ ಹೀಗಿರ್ಬೇಕು. ಓಕೆನಾ? ಅದರ ಮುಖ, ದೇವಿಯ ಮುಖ ಕಾಣುವ ಹಾಗೆ ಇಟ್ಕೊಳ್ಬೇಕು. ಅದನ್ನ 5 ನಿಮಿಷ ದೇವಿಯ ತ್ರಾಟಕ, ಆ ಚಿತ್ರಪಟ ನಿಮ್ಮ ಚಿತ್ತದಲ್ಲಿ ಬಂದು ಕೂತ್ಕೊಳ್ಬೇಕು. ಇಂಪ್ರಿಂಟ್ ಬಂದು ಕೂತ್ಕೊಳ್ಬೇಕು. ಓಕೆನಾ? ಸರಿ. ಅದಾದ್ಮೇಲೆ 3ನೇ 5 ನಿಮಿಷ ಬೀಜಾಕ್ಷರ ಮಂತ್ರವನ್ನ ಹೇಳಬೇಕು. ಅದರಲ್ಲಿ ವಕಾರವನ್ನ ಚಿಕ್ಕದಾಗಿ ಫೋರ್ಸ್ಫುಲಿ ಹೇಳಬೇಕು, ಮಕಾರವನ್ನ ಜಾಸ್ತಿ. ಅಂದ್ರೆ ವಂ 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 ಅಲ್ಲ, ವಂ ವಂ, ಈ ತರ. ಗೊತ್ತಾಗ್ತಾ ಇದೆಯಲ್ಲ? ಆ ವೈಬ್ರೇಷನ್ ಬರಬೇಕು. ನೀವು ಮನಸ್ಸಿನಲ್ಲಿ ಹೇಳಿದ್ರೆ ಬರಲ್ಲ. ಮನಸ್ಸಿನಲ್ಲಿ ಹೇಳಿದ್ರೆ ಚಕ್ರ ಆಕ್ಟಿವೇಶನ್ ಆಗಲ್ಲ. ಇದನ್ನ ನೀವು ಬಾಯಿ ಬಿಟ್ಟು ಜೋರಾಗಿ ಹೇಳಬೇಕು. ಓಕೆನಾ? ಇದು 5 ನಿಮಿಷ. ಅಲ್ಲಿಗೆ 3ನೇ 5 ನಿಮಿಷ ಆಯ್ತು. ಕೊನೆಯ 5 ನಿಮಿಷ ಧ್ಯಾನ. ಧ್ಯಾನ ಹೇಗಿರುತ್ತೆ ಅಂದ್ರೆ, ಕಣ್ಣು ಮುಚ್ಚಿರ್ತೀರಿ, ಆದ್ರೆ ನಿಮ್ಮ ಮುಂದಿರುವ ಜ್ಯೋತಿಯನ್ನ ಗಮನಿಸ್ತಾ ಉಸಿರು ತಗೊಳ್ತೀರಿ. ಉಸಿರು ಬಿಡ್ತಾ ನಿಮ್ಮ ಸ್ವಾದಿಷ್ಠಾನ ಚಕ್ರದ ಕಡೆಗೆ ಗಮನ ಹರಿಸ್ತೀರಿ. ಅಷ್ಟೇ. ಧ್ಯಾನದಲ್ಲಿ ಏನು? ಕಣ್ಣು ಮುಚ್ಚಿದಿರಿ, ಜ್ಯೋತಿಯನ್ನ ಗಮನಿಸ್ತೀರಿ, ಉಸಿರು ತಗೊಳ್ತಾ ಬರ್ತೀರ. ಉಸಿರು ಬಿಡಬೇಕಾದ್ರೆ ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನು ಗಮನಿಸ್ತಾ ಉಸಿರು ಬಿಡ್ತೀರ. ಇವತ್ತು ಮಾಡಬೇಕಾಗಿರೋದು ಬೀಜಾಕ್ಷರ ಯಾವುದು? ವಂ. ಓಕೆನಾ? ಸರಿ, ಟೈಮ್ ಎಷ್ಟಾಯ್ತು? ಇನ್ನು 1 ನಿಮಿಷ, ಇನ್ನು 2 ನಿಮಿಷ ಇದೆ. ಬೀಜಾಕ್ಷರ ಹೇಳ್ಬೇಕಾದ್ರೆ ಧ್ಯಾನ ಸ್ಥಿತಿ ಕ್ಲೋಸ್ ಮಾಡಿರ್ಬೇಕಾ ಐಸು, ಅಥವಾ ಕಣ್ಣು ಬಿಟ್ಟು ದೇವಿಯನ್ನ ನೋಡ್ತಾನೆ ಹೇಳ್ಬೋದು ಬೀಜಾಕ್ಷರ ಹೇಳ್ಬೇಕಾದ್ರೆ, ಅಥವಾ ಅರೆಗಣ್ಣಿನಲ್ಲಿ ಹೇಳ್ಬೋದು. ಅರೆಗಣ್ಣು ಅಂತಂದ್ರೆ ಹೀಗೆ 90% ಕ್ಲೋಸ್, 10% ಓಪನ್. 90% ಕ್ಲೋಸ್, 10% ಓಪನ್. ಓಕೆನಾ? ಆ ತರದಲ್ಲಿ ಹೀಗೆ ಕೂತ್ಕೊಳ್ಳೋದು. ಜ್ಯೋತಿ ನಿಮಗೆ ಕಾಣಿಸ್ತಾ ಇದೆ, ಸ್ವಲ್ಪ ಲೈಟ್ ಕಾಣಿಸ್ತಾ ಇದೆ. ನೀವು ಬೀಜಾಕ್ಷರ ಮಂತ್ರವನ್ನು ಹೇಳಿ. ಓಕೆ, ಈಗ ಶುರು ಮಾಡ್ಬೇಕಾದ್ರೆ ಲೈಟ್ ಎಲ್ಲ ಆಫ್ ಮಾಡ್ಕೊಳ್ಳಿ. ಲೈಟ್ ಆಫ್ ಮಾಡ್ಕೊಂಡು ಜ್ಯೋತಿ ಮಾತ್ರ ಇರ್ಲಿ. ಆ ಜ್ಯೋತಿ ಬೆಳಕಲ್ಲೇ ಇರ್ಬೇಕು. ಓಕೆನಾ? ಜ್ಯೋತಿ ಬೆಳಕಲ್ಲೇ ಇರ್ಬೇಕು. ಬಟ್ ವಿಡಿಯೋ ಆಫ್ ಮಾಡಬೇಡಿ, ವಿಡಿಯೋ ಆನ್ ಅಲ್ಲಿರಿ. ಅಟ್ಯೂನ್ಮೆಂಟ್ ಮಾಡಬೇಕು. ಧ್ಯಾನದ ಸ್ಥಿತಿಯಲ್ಲಿದ್ದಾಗ ಮಾತ್ರ ಅಟ್ಯೂನ್ಮೆಂಟ್ ಮಾಡಲಾಗುತ್ತೆ. ಕೊನೆಯ 5 ನಿಮಿಷದಲ್ಲಿ ಅಟ್ಯೂನ್ಮೆಂಟ್ ಇರುತ್ತೆ, ದೀಕ್ಷೆ. ಓಕೆನಾ? ವಿಡಿಯೋ ಕ್ಲೋಸ್ ಮಾಡಿದ್ರೆ ನಾನು ಅಟ್ಯೂನ್ಮೆಂಟ್ ಮಾಡಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಓಕೆ, ನೀವು ಯಾರು ಮಾಡಿದಿರಾ ನೋಡ್ಕೊಂಡೇ ಮಾಡ್ತೀನಿ. ಗುರುಜಿ, ಹ್ಯಾಂಡ್ಸ್ ರಿಸೀವಿಂಗ್ ಪೊಸಿಷನ್ ಇರ್ಬೇಕಾ? ಹೌದು. ಕೈ ಎನರ್ಜಿಯನ್ನು ರಿಸೀವ್ ಮಾಡ್ಬೇಕಾದ್ರೆ ಹಸ್ತ ಮೇಲೆ ಇರ್ಬೇಕು, ಹಸ್ತ ಓಪನ್ ಇರಬೇಕು. ಎನರ್ಜಿ ಕೊಡಬೇಕಾದ್ರೆ ಕ್ಲೋಸ್, ಅಥವಾ ಸಸ್ಟೈನ್ ಆಗಿ ಇಟ್ಕೊಳ್ಬೇಕಾದ್ರೆ ಕ್ಲೋಸ್. ಇದು ಓಪನ್ ಇರ್ಬೇಕು, ಕೈ ಮೇಲೆ ಇಟ್ಕೊ. ಅಥವಾ ಜ್ಞಾನ ಮುದ್ರೆಯಲ್ಲಿ ಇಟ್ಕೋಬಹುದು, ಹೇಗಾದ್ರೂ ಇಟ್ಕೋಬಹುದು. ಜ್ಞಾನ ಮುದ್ರೆ ಅಂದ್ರೆ ಹಸ್ತದ ಮೇಲೆ ಹಸ್ತ ಇಟ್ಟು ಹೆಬ್ಬೆರಳು ಇಡುದು. ಓಕೆನಾ? ಗೊತ್ತಾಯ್ತಲ್ವಾ? ಹಸ್ತದ ಮೇಲೆ ಹಸ್ತ, ಹೆಬ್ಬೆರಳು ಟಚ್ ಮಾಡಿ ಹೀಗೆ ಇಟ್ಕೊಳ್ಳೋದು. ಗುರುಜಿ, ಅಮ್ಮಂಗೆ ಯಾಕೋ ಕನೆಕ್ಟ್ ಆಗ್ತಿಲ್ಲ ಅಂತೆ, ಏನ್ ಹೇಳಿ ಅವರಿಗೆ? ಯಾರಿಗೆ? ನನ್ನ ಅಮ್ಮಂಗ್ ಕನೆಕ್ಟ್ ಆಗ್ತಿಲ್ಲ ಅಂತೆ. ಹಾ, ಆಗತ್ತಲ್ಲ. ಇನ್ನೊಂದು ಲಿಂಕ್ ಕಳಿಸ್ತೀನಿ, ಅದಕ್ಕೂ ಟ್ರೈ ಮಾಡ್ಲಿ. ಬೇಕಾದ್ರೆ ಇನ್ನೊಂದು ಲಿಂಕ್ ಕಳಿಸ್ತೀನಿ. ಓಕೆನಾ? ಅದಕ್ಕಾಗ್ಲಿಲ್ಲ ಅಂದ್ರೆ ಗುರುಜಿ, ಸ್ವಾದಿಷ್ಠಾನ ಚಕ್ರ ಅಂದ್ರೆ ಕಿಬ್ಬೊಟ್ಟೆನಾ? ಹಾ, ಕಿಬ್ಬೊಟ್ಟೆ ಭಾಗ ಮುಂಭಾಗ ಹಿಂಭಾಗದಲ್ಲಿ ಇರುತ್ತೆ, ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಹೊಕ್ಕಳಿನ ಕೆಳಭಾಗ, ಮುಂಭಾಗ, ಹಿಂಭಾಗ. ಶುರು ಮಾಡಿ. ರೆಡಿ, ಸ್ಟಾರ್ಟ್.
ಜ್ಯೋತಿತ್ರಾಟಕ 5 ನಿಮಿಷ ಮಾಡ್ಬೇಕೀಗ. ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಹಾಗೆ ಮಾಡ್ತಾ ಹೋಗಿ, ನಾನು ಫೋನ್ ಎತ್ತಲ್ಲ ಈಗ. ಹೌದು. ಕಳಿಸಿ ಅದು ನೋಡಿ. ಜ್ಯೋತಿತ್ರಾಟಕ. ಯಾರು ಮಾತಾಡಬೇಡಿ. ಜ್ಯೋತಿನೇ ದೃಷ್ಟಿಸಿ ನೋಡ್ಬೇಕು, ಕಣ್ಣನ್ನ ದೊಡ್ಡದಾಗಿ ತೆಗೆದಿರ್ಬೇಕು, ಕಣ್ಣನ್ನ ಮಿಟುಕಿಸದೆ ಹಾಗೆ ನೋಡ್ಬೇಕು. ಜ್ಯೋತಿತ್ರಾಟಕ. ಜ್ಯೋತಿತ್ರಾಟಕ ಆಗಿದೆ. ಈಗ ಬ್ರಹ್ಮಚಾರಿಣಿ ದೇವಿ ಚಿತ್ರಪಟವನ್ನ ದೃಷ್ಟಿಸಿ ನೋಡಬೇಕು 5 ನಿಮಿಷ.
ಹಾ, ತ್ರಾಟಕ ಮುಗಿದಿದೆ. ಈಗ ಬೀಜಾಕ್ಷರ ಮಂತ್ರವನ್ನು ಹೇಳಬೇಕು. ಅರೆಗಣ್ಣು ಮಾಡ್ಕೊಳ್ಳಿ. 90% ಕಣ್ಣನ್ನ ಕ್ಲೋಸ್ ಮಾಡಿ, 10% ಓಪನ್ ಇರಲಿ. ಬೀಜಾಕ್ಷರ ಮಂತ್ರ ಲಾ ವಾ 10 ವಂ ಅಂತ, VUM ವಂ. ನಾನು 3 ಬಾರಿ ಹೇಳಿ ತೋರಿಸ್ತೇನೆ. ವಂ ವಂ ವಂ. ಕಣ್ಣನ್ನು ಪೂರ್ತಿಯಾಗಿ ಬೇಕಾದರೂ ಮುಚ್ಚಬಹುದು. ನಿಮ್ಮ ಸ್ವಾದಿಷ್ಠಾನ ಚಕ್ರದ ಕಡೆಗೆ ಗಮನ ಹರಿಸಿ. ಹೊಕ್ಕಳಿನ ಕೆಳಭಾಗ, ಭಾಗ, ಹಿಂಭಾಗದಲ್ಲಿ ಕಿತ್ತಲೆ ಬಣ್ಣದಲ್ಲಿ ಸುತ್ತಾ ಇರುತ್ತೆ. ಒಟ್ಟಿಗೆ ಬೀಜಾಕ್ಷರ ಮಂತ್ರವನ್ನು ಹೇಳೋಣ. ವಂ 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 ವಂ
ಬೀಜಾಕ್ಷರಿ ಮಂತ್ರವನ್ನ ನಿಲ್ಲಿಸಿ ಈಗ ಸ್ವಾದಿಷ್ಠಾನ ಚಕ್ರದ ಕಡೆಗೆ ಗಮನ ಹರಿಸಿ ಕಿಬ್ಬೊಟ್ಟೆಯ ಭಾಗ ಧ್ಯಾನ ಸ್ಥಿತಿಯಲ್ಲಿರಿ. ಕಣ್ಣನ್ನು ಮುಚ್ಚಿ ಉಸಿರು ತಗೊಳ್ಬೇಕಾದ್ರೆ ನಿಮ್ಮ ಮುಂದಿರುವ ಜ್ಯೋತಿಯನ್ನ ಗಮನಿಸಿ. ಕಣ್ಣನ್ನ ಬಿಡಬೇಡಿ, ಕಣ್ಣು ಮುಚ್ಚೇ ಇರಲಿ. ಉಸಿರು ತಗೊಳ್ಳುವಾಗ ಜ್ಯೋತಿಯನ್ನ ಗಮನಿಸಿ. ಉಸಿರು ಬಿಡಬೇಕಾದ್ರೆ ಸ್ವಾದಿಷ್ಠಾನ ಚಕ್ರ ನಿಮ್ಮ ಕಿಬ್ಬೊಟ್ಟೆಯ ಭಾಗ ಗಮನಿಸಿ. ಉಸಿರು ತಗೊಳ್ತಾ ಜ್ಯೋತಿಯ ಕಡೆಗೆ ಗಮನ, ಉಸಿರು ಬಿಡುತ್ತಾ ಸ್ವಾದಿಷ್ಠಾನ ಚಕ್ರದ ಕಡೆಗೆ ಗಮನ ಹರಿಸಿ. ಉಸಿರು ತಗೊಳ್ತಾ ಜ್ಯೋತಿಯ ಕಡೆಗೆ ಗಮನ, ಉಸಿರು ಬಿಡುತ್ತಾ ಸ್ವಾದಿಷ್ಠಾನ ಚಕ್ರದ ಕಡೆಗೆ ಗಮನ. ಅಟೈನ್ಮೆಂಟ್ ಆಗಿದೆ ಎಲ್ಲರಿಗೂ. ಸ್ವಾದಿಷ್ಠಾನ ಚಕ್ರ, ಬ್ರಹ್ಮಚಾರಿಣಿ ದೇವಿದು ಇವತ್ತು. ಮನಸ್ಸಿನಲ್ಲಿ ಅದೇ ಚಿತ್ರವನ್ನು ನೆನೆಸ್ತಾ ಇವತ್ತು ಮಲ್ಕೊಳ್ಳಿ. ಚಕ್ರ ಆಕ್ಟಿವೇಶನ್ ಆಗಿರುತ್ತೆ. ನಾಳೆ ಮುಂದಿನ ಚಕ್ರಕ್ಕೆ ಹೋಗೋಣ. ಮಣಿಪೂರ ಚಕ್ರ, ಹೊಕ್ಕಳಿನ ಭಾಗ. ಅದರದ ಫೋಟೋ ಮತ್ತು ಇದನ್ನ ಕಳಿಸ್ತೀನಿ ನಾಳೆ. ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ನು. ಓಕೆ, ಯೂಟ್ಯೂಬ್ದು ಇವತ್ತು ಎಲ್ಲ ನೋಡಿದ್ರಿ ಅನ್ಸತ್ತೆ. ನೋಡಿದ್ರಾ? ಯೂಟ್ಯೂಬ್ದು ಕಳಿಸಿದ್ದೆ ಹಳೇದು. ಗುರುಜಿ ಸರಿ, ಯಾಕಂದ್ರೆ ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಳ್ಳೋದು ಬೇಡ ಅಂತ ನೋಡ್ಲಿ ಅಂತ ಅದನ್ನ ಹಾಕಿದ್ದೆ ಅಷ್ಟೆ. ಓಕೆನಾ? ಕರೆಕ್ಟಾಗಿ ಪ್ರಾಪರ್ ಆಗಿ ಮಾಡ್ತೀರಲ್ಲ ಪ್ರಾಕ್ಟೀಸ್ನ? ನಾಳೆನೂ ಲಿಂಕ್ ಕಳಿಸ್ತೀನಿ. ನಾಳೆನೂ ಯಾರು ಅಟೆಂಡ್ ಮಾಡ್ತೀರಿ ಅವರಿಗೆ ಮಾತ್ರ ಅಟೆಂಡ್ಮೆಂಟ್ ಮಾಡ್ತೀರಿ. ಆಯ್ತಾ? ಅಟೆಂಡ್ಮೆಂಟ್ ಯಾರು ಅಟೆಂಡ್ ಮಾಡ್ತಾರೆ ಅವರಿಗೆ ಅಟೆಂಡ್ಮೆಂಟ್ ಮಾಡಿ. ಆಯ್ತಾ? ಆಯ್ತು. ಯಾಕಂದ್ರೆ ದೀಕ್ಷೆ ಅನ್ನೋದು ಅದಕ್ಕೆ ಒಂದು ಮಹತ್ವ ಇದೆ. ಅದನ್ನ ನೋಡಿ ಮಾಡಿ ಕೊಡಬೇಕು, ಸುಮ್ಮನೆ ಕೊಡೋ ಹಾಗಿಲ್ಲ. ಯಾರಿಗೆ ಪ್ರಾಪ್ತಿ ಇದೆ ಅವರಿಗೆ ಸಿಗುತ್ತೆ. ಗೊತ್ತಾಯ್ತಲ್ವಾ? ಪ್ರಾಪ್ತಿ ಇದ್ದವರಿಗೆ ಮಾತ್ರ ಸಿಗುತ್ತೆ. ಇವತ್ತು ನೀವು ಬಂದಿದ್ದೀರಿ, ನಿಮಗೆ ಸಿಕ್ಕಿದೆ ಅಷ್ಟೇ. ಆಯಾ ಚಕ್ರ. ನಿನ್ನೆಯಿಂದ ಹೌದು, ನಿನ್ನೆನೂ ಅಷ್ಟೇ, ಇವತ್ತು ಅಷ್ಟೇ. ನಾಳೆ ಮಣಿಪುರ ನಿನ್ನೆಯಿಂದ ಇವತ್ತಿಗೆ ನಂಬರ್ಸ್ ಡಿಪ್ ಡೌನ್ ಆಗದಂಗೆ ಕಾಣುತ್ತೆ. 86 ಇತ್ತು ಟುಡೇ, ಐ ಥಿಂಕ್. ಅಂದ್ರೆ ಇರ್ಲಿ, ಅದು ಅವರವರ ಪ್ರಾಪ್ತಿ. ಆಯ್ತಾ? ಅದೇನು ಮಾಡ್ಲಿಕ್ಕಾಗಲ್ಲ. ಹರಿ ಓಂ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಯಾರು? ನಾನ್ ಸೌಮ್ಯ ಕೃಪಾಶಂಕರ್ ಮಾತಾಡೋದು ಗುರುಗಳೇ, ಕ್ಯಾಲಿಫೋರ್ನಿಯಾದಿಂದ. ಕ್ಯಾಲಿಫೋರ್ನಿಯಾ. ಓಕೆ. ಹಾ, ಸೌಮ್ಯ ಅವರು. ಅದು ಚೆನ್ನಾಗಿದ್ದೀನಿ. ಇದು ಏನಂದ್ರೆ ನಮ್ಗೆ ದೀಪದ ಮುಂದೆ ಹೇಳ್ತಿರಲ್ಲ, ನಾನ್ ಕೇಳಿಸ್ಕೊಂಡೆ. ಇವನ್ ನೆನ್ನೆನೋ ನಾ ರಾತ್ರಿ ಮಾಡ್ತೀನಿ ಗುರುಗಳೇ ಅದನ್ನ. ಓಕೆ ಅಣ್ಣ? ರಾತ್ರಿ ಮಾಡಿ, ಇವತ್ತು ರಾತ್ರಿ ಮಾಡಿ. ಯಾಕಂದ್ರೆ ನಿಮಗೆ ಇವಾಗ ಇನ್ನೂ ಹಗಲು.
ಹೌದು ಅಲ್ವಾ? ಹೌದು ಹಾ ಹೌದು ಈಗ ನಿಮಗೆ ಬೆಳಗ್ಗೆ 8:30 8:15 ಹೌದಾ? 8 ಗಂಟೆನಾ? 7:45 7 8 ಮುಕ್ಕಾಲು. ಗಂಟೆ ಸರಿ, ರಾತ್ರಿ ಮಾಡಿ, ಯಾಕೆಂದ್ರೆ ನಿಮಗೆ ಆ ಇನ್ನು 12 ಗಂಟೆ ಟೈಮ್ ಇದೆ. ಹಾ ಹಾ ಅದೇ ರಾತ್ರಿ ಮಾಡ್ತೀನಿ. ಅದೇ ಕೇಳಿಸ್ಕೊಂಡೆ ನೆನ್ನೆನೂ ಅಷ್ಟೇ. ನಾ ಅದನ್ನೇ ಮಾಡಿ. ಹೇಳೋಣ ಅನ್ಕೋತಾ ಇದ್ದೆ. ನಿನ್ನೆ ತುಂಬಾ ಜನ ಅಂದ್ರೆ ಮತ್ತೆ ಲಾಗ್ ಆಫ್ ಆದ್ಮೇಲೆ ನಾ ಮತ್ತೆ ಲಾಗಿನ್ ಆಗ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಸೊ ಆಮೇಲೆ ಇನ್ನೊಂದೇನಂದ್ರೆ ನನ್ನ ಅಕ್ಕಂದ್ರು ಎಲ್ಲ ಮಾಡಿದ್ರು, ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನೆನ್ನೆ ದೀಕ್ಷೆ ತಗೊಂಡ್ಮೇಲೆ ಮನೇಲಿ ಸುಮ್ನೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಮಾಡ್ಲಿ ಜಾಯಿನ್ ಪರವಾಗಿಲ್ಲ. ಆಗ್ಬಿಟ್ಟು ಅವ್ರಿಬ್ರು ಹೇಳ್ದೆ, ಇಲ್ಲ ಜಾಯಿನ್ ಆಗ್ಬೇಕು ನೀವ್ ಇವತ್ತುವೆ ಅಂತ ಹೇಳಿ. ಸೊ ಅಲ್ಲ ಹಂಗೆ ಅಲ್ಲ. ಗೊತ್ತಾಗಿಲ್ಲ. ಸೊ ಇಲ್ಲ, ಅದಕ್ಕೆ ಈಗ ಯಾರ್ಯಾರು ನಾ ಹೇಳಿದ ಸಮಯಕ್ಕೆ ಕರೆಕ್ಟ್ ಆಗಿ ಕೂತಿದ್ದಾರೆ ಅವರನ್ನೇ ನಾನು ಪ್ರಾರ್ಥನೆ ಮಾಡಿ ಅದನ್ನೇ ಅವರಿಗೆ ಮಾತ್ರನೇ ಇವತ್ತು ಅಟೈನ್ಮೆಂಟ್ ಆಗಿರುತ್ತೆ. ಹಾ ಹಾ ಆಯ್ತಾ? ಓಕೆ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಹಾ, ನಮಸ್ತೆ ಗುರುಜಿ ಅದೇ ಗುರುಜಿ ನಿನ್ನೆ ಹೇಳಿದ್ರಲ್ಲ ಗುರುಜಿ, ನಮಗೂ ಕನ್ಫ್ಯೂಸ್ ಆಯ್ತು ಗುರುಜಿ. ಬಂದೆ ಇವರು ಸೌಮ್ಯ ಅವ್ರು ಮಾತಾಡ್ತಾ ಇದಾರೆ, ಒಂದ್ ನಿಮಿಷ ಅವ್ರು ಮುಗಿಸ್ಬಿಡ್ಲಿ. ಸರಿ ಗುರುಜಿ. ಹಾ, ಹೇಳಿ ಸೌಮ್ಯ ಅವ್ರೆ. ಹಾ ಅದೇ ಆಮೇಲೆ ಅಕ್ಕಂದ್ರಿಗೆ ನಾನು ಆಮೇಲೆ ಫೋನ್ ಮಾಡಿ ಹೇಳ್ದೆ ಇನ್ನೊಂದ್ ಫೋನ್ ಇಂದ, ಇಲ್ಲ ನೀವೆಲ್ಲ ಲಾಗಿನ್ ಆಗಿ ಅಂತ ಹೇಳಿ. ನೋಡಿ, ಪ್ರತಿದಿನ 8:15 8:20 ಧ್ಯಾನ ಸ್ಥಿತಿನಲ್ಲಿದ್ದಾಗ ಮಾತ್ರ ಅಟೈನ್ಮೆಂಟ್. ಯಾರ್ಯಾರು ಕೂತಿರ್ತಾರೆ ಅವರಿಗೆ ಅಟೈನ್ಮೆಂಟ್ ಆಗಿರುತ್ತೆ. ಹಾ ಹಾ ಓಕೆನಾ? ಆಯ್ತು. ಹಾ ಅದು ವಿಡಿಯೋ ಇರ್ಲಿ ಇಲ್ಲದೆ ಇರ್ಲಿ, ಆದ್ರೆ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಕೂರುತ್ತೆ, ಇಲ್ಲ ಅಂದ್ರೆ ಕೂರಲ್ಲ. ಅದು ಕಾಸ್ಮೋಸಿಗೆ ಹೊರಟೋಗುತ್ತೆ ಆ ಎನರ್ಜಿ. ಹಾ 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 ಆಯ್ತಾ? ಅದು ಪ್ರೋಗ್ರಾಮ್ ಮಾಡೋದಲ್ಲ ಗುರುಗಳು, ನಾನ್ ರಾತ್ರಿ ಮಾಡ್ತೀನಿ. ಮಾಡಿ. ಇದು ಓಕೆ ಆಯ್ತು. ನಿಮ್ಮ ಆಶೀರ್ವಾದ ಇರ್ಲಿ. ಎಲ್ಲ ಗುರುಗಳ ಮೂಲಕ ಮತ್ತು ಈ ದೇವಿ ದುರ್ಗೆ ಆಶೀರ್ವಾದ ಇರ್ಲಿ ನಿಮ್ಗೂ, ನಿಮ್ಮ ಕುಟುಂಬಕ್ಕೆ ಇರ್ಲಿ. ಬಹಳ ದಿವಸ ಆಯ್ತು ನೀವು ಸಿಕ್ಕು, 1 ವರ್ಷ ಆಯ್ತಾ? ಹೌದು ಹೌದು. ಹಾ ಆಲ್ಮೋಸ್ಟ್ 1 ವರ್ಷನೇ ಆಯ್ತು ಮಾತಾಡಿ. ಅಂದ್ರೆ ಮಾತಾಡಿ 1 ವರ್ಷ ಆಯ್ತು. ಬಟ್ ನಿಮ್ ಸ್ಪಿರಿಚುವಲ್ ಹೀಲಿಂಗ್ ಫ್ಯಾಮಿಲಿಗೆ ಆಗಿತ್ತು ಅವಾಗ. ಹಾ ಹೌದು 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 ಗುರುಗಳೇ. ಅಲ್ಲಿ ಒಂದ್ಸತಿ ವಿಡಿಯೋ ಆನ್ ಮಾಡಿ ನೋಡೋಣ. ನೋಡಿಲ್ಲ? ನಾನು ನನ್ ಮಗನ್ಗೆ ಇದು ಮಾಡ್ತಾ ಇದ್ದೆ, ರೆಡಿ ಮಾಡ್ತಾ ಇದ್ದೆ ಸ್ಕೂಲ್ಗೆ. 8 o'clock ಸ್ಕೂಲ್ ಹೊರಡ್ಬೇಕು ಅವನು, ಅದಕ್ಕೋಸ್ಕರ ಹಂಗೆ ಅವ್ನ್ ರೆಡಿ ಮಾಡ್ತಾ ಮಾತಾಡ್ತಾ ಇದ್ದೀನಿ. ಇದು ನಾಳೆ ಬರ್ತೀನಿ. ನಾಳೆ ಸ್ಕೂಲ್ ಇರಲ್ಲ, ಸೊ ನಾಳೆ ಅವಾಗ ಕರೆಕ್ಟ್ ಆಗಿ ಬರ್ತೀನಿ. ಹೇಳಿ ಮಲ್ಲಿಕಾರ್ಜುನ್ ಅವರೇ. ನಮಸ್ತೆ ಗುರುಜಿ. ಜೈ ಗುರುಜಿ. ನಮಸ್ತೆ. ಹೇಳಿ. ಅದೇ ಗುರುಜಿ, ನೀವು ಡೈರೆಕ್ಟ್ ಮಾಡಂತ ಹೇಳಿದ್ರಲ್ಲ ಗುರುಜಿ, ನಮ್ ಶ್ರೀಮತಿ ಹಂಗೆ ಡೈರೆಕ್ಟ್ ಮಾಡ್ತಿರಲ್ಲ ಗುರುಜಿ ನೀವು ಹೇಳಿ ಟೈಮಿಗೆ. ನೀವು ಶ್ರೀಮತಿ ಬಿಟ್ಬಿಡಿ, ನಿಮ್ದೆ ನೀವೇ ಬೇರೆ. ಈ ಮನೆಯಲ್ಲಿ ನಿಮ್ ಶ್ರೀಮತಿನೇ ಬೇರೆ, ಅವ್ರು ಯಾರು ಅಂತ ಗೊತ್ತಿಲ್ಲ. ಈ ಜಾಮದಲ್ಲಿ ಏನೋ ನಿಮ್ ಹೆಂಡತಿ ಗುರುಜಿ, ಅದಕ್ಕೆ ಹೇಳಿದ್ದೆ ಗುರುಜಿ. ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ. ಬಹಳಷ್ಟು ಜನ ಜಾಯ್ನ್ ಆಗಿಲ್ಲಲ್ಲ ಗುರುಜಿ, ಅದಕ್ಕೆ ನೀವು ಹೇಳಿದ್. ಅಲ್ಲ, ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ. ಆನ್ ಇದೆ ಗುರುಜಿ. ಇಲ್ಲ, ನಿಮ್ಮ ಹೆಸರು ಮಾತ್ರ ಬರ್ತಾ ಇದೆ. ವಿಡಿಯೋ ಆನ್ ಮಾಡಿ. ನಿಮ್ಮ ಹೆಂಡತಿ ಈ ಜನ್ಮಕ್ಕಷ್ಟೇ, ಆಯ್ತಾ? ಅವ್ರು ಕೂತಿದ್ರೆ ಅವ್ರಿಗೆ ಅಟೈನ್ಮೆಂಟ್ ಆಗಿರುತ್ತೆ, ನೀವು ಕೂತಿದ್ರಿ ನಿಮ್ಗೆ. ಬಹಳ ಜನ ಜಾಯ್ನ್ ಆಗಿಲ್ಲ, ನಂಬರ್ ಕಡಿಮೆ ಬೇಡ, ಬೇರೆಯವ್ರದ್ದು ಏನು ನೀವು ತಲೆ ಕೆಡಿಸ್ಕೋಬೇಡಿ. ಈಗ ನೀವು ಕೂತಿದ್ರಿ ನಿಮ್ಗೆ ಅಟೈನ್ಮೆಂಟ್ ಅಷ್ಟೇ. ಇದು ನಾನು ಹೇಳಿದ್ದೀನಿ ಏನು ಅಂತ, ಇದು ನಮ್ಮ ವೈಯಕ್ತಿಕ ಸಾಧನೆ, ನಮ್ಮ ಇನ್ನರ್ ಜರ್ನಿ. ನಮ್ಮ ಪಕ್ಕದಲ್ಲಿ ಯಾರೇ ಇರ್ಬೋದು, ಒಂದೇ ಕುಟುಂಬದವರು ಇರ್ಬೋದು, ಆದ್ರೆ ಇದು ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಮಾಡೋದು. ಓಕೆನಾ? ನಿಮ್ಮ ಒಳಗೆ ನೀವು ಹೋಗೋದು, ಬೇರೆ ಏನೂ ಇಲ್ಲ. ಗಮನ ಈಗ. ಓಕೆನಾ? ಸರಿ. ಮತ್ತೆ ನಮಸ್ತೆ ಗುರುಗಳೇ. ನಾನು ಶುಭ ಮಾತಾಡ್ತಿರೋದು, ಸೌಮ್ಯ ಅವರ ಸಿಸ್ಟರ್ ಗುರುಗಳೇ. ಶುಭ ಅವರು. ಶುಭ. ನಮಸ್ತೆ ಸರ್ ಗುರುಗಳೇ. ಅದೇ ನಾನು ಆಕ್ಚುಲಿ ನಿನ್ನೆ ಗುರುಗಳೇ ದೀಪ ಇಟ್ಕೊಂಡಿರ್ಲಿಲ್ಲ, ಗೊತ್ತಾಗಿರ್ಲಿಲ್ಲ. ಆಮೇಲೆ ನೀವ್ ಹೇಳಿದ್ರಂತೆ ಆಮೇಲೆ ಇಟ್ಕೊಂಡ್ ಮಾಡ್ಬೋದು ಅಂತ, ಆಮೇಲೆ ಮಾಡ್ದೆ ಗುರುಗಳೇ. ನಾನು ನಿನ್ನೆ ಸುಮ್ಮನೆ ದೇವ್ರ ಫೋಟೋನೇ ಅಲ್ಲೇ ದೀಪ ಇದೆ ಅಂತ ಇಮ್ಯಾಜಿನ್ ಮಾಡಿ ನೀವ್ ಶುರು ಆಗೋಗಿತ್ತು ಮಾಡ್ಕೊಂಡೆ, ಆಮೇಲೆ ಮಾಡ್ದೆ ದೀಪ ಇಟ್ಕೊಂಡೆ. ಇವತ್ತು ಆಕ್ಚುಲಿ ಗುರುಗಳೇ ನಾವು ಸ್ವಲ್ಪ ಅಂದ್ರೆ ನಾವು ಶುರು ಮಾಡಿದ್ವಿ ನಮ್ ಟೈಮ್ 8 ಗಂಟೆಗೆ, ಬಟ್ ನಮ್ಗೆ ಇಲ್ಲಿ ಜಾಯ್ನ್ ಆಗೋದು ದಿನ ಅಂತ ಗೊತ್ತಾಗಿರ್ಲಿಲ್ಲ. ನೀವು ವಿಜಯದಶಮಿಲೇ ಸಿಗೋದು ಅನ್ಕೊಂಡ್ಬಿಟ್ಟೆ ನಾವ್ ಆಕ್ಚುಲಿ. ಸೊ ನಾನು ಕೊನೆಯ ದಿನನೇ ಸಿಗಬೇಕು, ದಿನ ಮಾಡ್ಲಿ ಅಂತಾನೆ ಹೇಳಿದ್ದೆ. ಆದ್ರೆ ತುಂಬಾ ಜನ ನನ್ಗೆ ಮೆಸೇಜ್ಗಳು ಮಾಡಿದ್ರು, ತುಂಬಾ ಜನ ನನಗೆ ರೀಕನೆಕ್ಟ್ ಆಗ್ಲಿಲ್ಲ ಹೀಗೆ ಅಂತ. ಅದಕ್ಕೋಸ್ಕರ ಆತರ ಆಗೋದ್ ಬೇಡ ಅನ್ಬಿಟ್ಟು ಇವತ್ತು ಕೂಡ ಲಿಂಕ್ ಕಳಿಸಿ ಮತ್ತೊಂದ್ಸತಿ ಪ್ರಾಪರ್ ಆಗಿ ಮಾಡ್ಸೋಣ ಅಂತ ಅನ್ಬಿಟ್ಟು ಬಂದೆ. ದಿನಾನು ಮಾಡೋಣ, ದಿನಾನು ಬರ್ತೀನಿ. ಓಕೆನಾ? ದಿನ 8 ಗಂಟೆಗೆ ಶುರು ಮಾಡೋಣ. ಇನ್ನೇನು ಎಕ್ಸ್ಪ್ಲನೇಷನ್ ಇರಲ್ಲ. ನಾಳೆಯಿಂದ 8 ಗಂಟೆಗೆ ಸ್ಟಾರ್ಟ್, 5 ನಿಮಿಷ ಮುಂಚೆ, ಓನ್ಲಿ 5 ಮಿನಿಟ್ಸ್. ಓಕೆನಾ? 7:55 ಶುರು ಮಾಡಿ.
ಮಾಡ್ಲಿಕ್ಕೆ. ಆಮೇಲೆ ಬಟ್ ನಿಮ್ಮ ಹತ್ರ ಜಾಯ್ನ್ ಆಗಿ ಸ್ವಲ್ಪ ಲೇಟ್ ಆಯ್ತು, ಒಂದ್ 5 minutes ಆಗೋಗಿತ್ತು. ನಾವ್ ಶುರು ಮಾಡಿದ್ದ ನೀವ್ ಹೇಳಿದ ಇಲ್ಲಿ ಪ್ರೊಸೀಜರ್. ಆ ಟೈಮಿಂಗ್ ಏನ್ ಕೊಟ್ಟಿದೆ ಆ ಟೈಮಿಂಗ್ ಮಾತ್ರ ಮಿಸ್ ಮಾಡ್ಬೇಡಿ. ಇಲ್ಲ ಗುರುಗಳೇ, ಇಲ್ಲ ಅದೇ Okay. 8 ಗಂಟೆಗೆ ಕೂತ್ಕೊಂಡಿರ್ಬೇಕು. ನಮಸ್ತೆ ಗುರುಗಳೇ. ಒಳ್ಳೇದಾಗ್ಲಿ, ಜೈ ಗುರುದೇವ್. ಹಾ ಆಯ್ತು. ಹೇಳಿ. ಮತ್ತೆ ಯಾರು ಮಾತಾಡಿದ್ರಲ್ಲ, ಎಕೋ ಆಯ್ತಲ್ಲ ಅವಾಗ್ಲೇ, ಯಾರು? ನಮಸ್ತೆ. ಹಾ ಹೇಳಿ. ಇದು ಒಂದೇ ಫೋನ್ ಅಲ್ಲಿ ಇಬ್ರು ಅಟೆಂಡ್ ಮಾಡ್ಬೋದಾ? ಮಾಡ್ಬೋದು, ಫೋನಲ್ಲಿ ಅಟೆಂಡ್ ಮಾಡ್ಬೋದು, ಆದ್ರೆ ದೀಪನ ಬೇರೆ ಬೇರೆ ಇಟ್ಕೊಂಡ್ರೆ ಒಳ್ಳೇದು. ಒಂದೇ ದೀಪ ಇಟ್ಕೊಂಡಿದ್ವಿ ಇವತ್ತು, ಅದಕ್ಕೆ ಕೇಳಿದೆ. ಗುರುಜಿ ನಮಸ್ತೆ. ಹ್ಮ್ ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ, ಜೈ ಗುರುದೇವ್. ಯಾರು ಮಾತಾಡ್ತಾ ಇರೋದು? ಗುರುಜಿ ಹಾ, ಹೇಳಿ. ಯೋಗೇಶ್. ಹಾ ಹೇಳಿ. ತ್ರಾಟಕ ಮಾಡುವಾಗ ಕಣ್ಣು ಫುಲ್ ಬರ್ನಿಂಗ್ ಸೆನ್ಸೇಷನ್ ಆಗಿ ನೀರ್ ಬರ್ತಾ ಇದ್ರು, ಮುಚ್ಚಬೇಕೋ ಮುಚ್ಚಬಾರ್ದು? ಹಾ, ಮುಚ್ಚಬಾರ್ದು. ಎಷ್ಟು ನೀವು ಕಣ್ಣು ಓಪನ್ ಅಲ್ಲೇ ಇರ್ತೀರಿ ಅಷ್ಟು ನೀವು ಎನರ್ಜಿನ ಗ್ರಾಸ್ಪ್ ಮಾಡ್ತೀರಿ. ನಿಮ್ಮ ಈ ಜ್ಯೋತಿ ಹೋಗಿ ಒಳಗಿನ ಜ್ಯೋತಿಗೆ ಕನೆಕ್ಟ್ ಆಗ್ಬೇಕು. ಆ ಫೀಲ್ ಆಯ್ತು ಗುರುಜಿ. ತುಂಬಾ ನೀರ್ ಬರ್ತಾ ಇತ್ತು ಅಂದ್ರೂ ಮುಚ್ಚಲಿಲ್ಲ. ಒಂದ್ ಸಮಥಿಂಗ್ ಏನೋ ಬ್ಲಾಸ್ಟಿಂಗ್ ಸಮಥಿಂಗ್ ಒಂಥರ ಏನೋ ಆಯ್ತು ಗುರುಜಿ, ಏನು ಅಂತ ಗೊತ್ತಾಗ್ತಿಲ್ಲ. ಆಗ್ಲಿ, ಅದೆಲ್ಲ ಆಗ್ಬೇಕು. ಒಳ್ಳೇದೆ, ಒಳ್ಳೆ ಸಿಂಪ್ಟಮ್. ಕಣ್ಣಲ್ಲಿ ನೀರ್ ಬರ್ತಾ ಇದ್ರು ತ್ರಾಟಕ ಅಂದ್ರೆ ಹಾಗೇನೆ, ಕಣ್ಣು ಮುಚ್ಚಬಾರದು. 5 ನಿಮಿಷದ ತ್ರಾಟಕ. ಫಸ್ಟಿಗೆ ಕಷ್ಟ ಆಗುತ್ತೆ, ಕೆಲವ್ರಿಗೆ 1 ನಿಮಿಷ, ಕೆಲವರಿಗೆ 30 ಸೆಕೆಂಡ್ಗೆ ಕಣ್ಣು ಮುಚ್ಚಿಬಿಡ್ತಾರೆ. ಆತರ ಆಗುತ್ತೆ. ಬಟ್ ಕಂಟಿನ್ಯೂಸ್ ಆಗಿ 5 ನಿಮಿಷ ತ್ರಾಟಕ ಮಾಡಕ್ ಬಂತು ಅಂದ್ರೆ ನಿಮ್ಗೆ ಸಾಧನೆಗೆ ನೀವು ರೆಡಿ ಇದ್ದೀರಿ ಅಂತ ಅರ್ಥ. ರೆಡಿ ಇದ್ದೀರಿ, ನಿಮ್ ಕೈಲಿ ಸಾಧ್ಯ ಇದೆ, ನೀವು ಕೂತ್ಕೊಳ್ಳಬಲ್ಲಿರಿ, ನೀವು ಮಾಡಬಲ್ಲಿರಿ ಅಂತ ಅರ್ಥ. ಫಸ್ಟ್ 2 ನಿಮಿಷ ಕಷ್ಟ ಅದ್ರಲ್ಲಿ ಆಮೇಲೆ ಕಷ್ಟ ಆಗುತ್ತೆ ಫಸ್ಟ್. ಆಮೇಲೆ 3 ನಿಮಿಷ ಅದೇ ತಗೊಂಡೋಯ್ತು ಗುರುಜಿ, ನಾನೇನು ಮಾಡ್ಲೇ ಇಲ್ಲ, ಅದೇ ಟೇಕ್ ಆಫ್ ಮಾಡಿ. ಯೋಗ ಸಾಧನೆಯಲ್ಲಿ, ಅಷ್ಟಾಂಗ ಯೋಗದಲ್ಲಿ ಕೆಳಗಿಂದ ಮೇಲ್ವರೆಗೆ ಹೀಗೆ ಬರುತ್ತೆ. ಮೂಲಾಧಾರದಿಂದ ಸ್ವಾಧಿಷ್ಠಾನ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಅಷ್ಟಾಂಗ ಯೋಗ ಅಲ್ಲಿ. ಅದು ಬರುವಾಗ ನಿಮ್ಗೆ ಕೂತ್ಕೊಳ್ಳೋ ಆಸನ ಸಿದ್ಧಿ ಅಂತಂದ್ರೆ 3ನೇದು. ಯಮ ಆಸನ ಸಿದ್ಧಿ ಆದ್ರೆ ನೀವು ಸಾಧಕರ ಆಗಬಹುದು ನೆಕ್ಸ್ಟ್ ಅಂತ. ಕೂತ್ಕೊಳ್ಳೋಕೆ ಬರಲ್ಲ, ಸ್ವಲ್ಪ ಹೊತ್ತು ಹಿಂಗಿಂಗ್ ಅಂತ ಇದೀವಿ ಅಂತಂದ್ರೆ ಆಸನ ಸಿದ್ಧಿ ಆಗಿಲ್ಲ ಅಂತ ಅರ್ಥ. ಅರ್ಧ ಗಂಟೆ ನಾನು ಕೂರಬಲ್ಲೆ, 1 ಗಂಟೆ ಕೂರಬಲ್ಲೆ, 2 ಗಂಟೆ 3 ಗಂಟೆ ಕೂತಲ್ಲಿಂದ ಹೇಳ್ದೆ ಹಾಗೆ ಇರ್ತೀನಿ, ಇದು ಆಸನ ಸಿದ್ಧಿ. 2 hours ಕೂರಬಲ್ಲೆ ಗುರುಜಿ. ಹಾ, ಗುಡ್, ವೆರಿ ಗುಡ್. ಹಾ, ಇನ್ನೊಂದು ಲಿಂಕ್ ಇಂದ ಒಬ್ರು ಬಂದಿದ್ದಾರೆ. ಹಾ ಹೇಳಿ ಅಮ್ಮ. ಹಾ ಹೇಳಿ ನಗ್ಲತ್ ಅವ್ರೆ. ಹಾ ಮಾಡಿ, ಕಂಟಿನ್ಯೂ. ದಿನ 8 ಗಂಟೆಗೆ ಸಿಕ್ಬಿಡೋಣ, ಆಯ್ತಾ? 8 ಗಂಟೆಗೆ ಸಿಗೋಣ. ಓಕೆ, ಜೈ ಗುರುದೇವ್. ಒಂದು 5 ನಿಮಿಷ ಮುಂಚೆನೆ ಅಟೆಂಡ್ ಮಾಡಿ, ಒಂದು 5 minutes ಮುಂಚೆನೆ ಅಟೆಂಡ್ ಮಾಡಿ. ಗುರುಗಳೇ, ಹಾ ಹೇಳಿ. ನಮ್ಗೆ ಗೊತ್ತೇ ಆಗ್ಲಿಲ್ಲ, ಆಕ್ಚುಲಿ ಮೀಟಿಂಗ್ ಎಂಡ್ ಆಗೋಗಿತ್ತು. ಸುಮಾರು ಹೊತ್ತು ಹಾ ಹೇಳಿ. ಸುಮಾರು ಹೊತ್ತು ಗೊತ್ತೇ ಆಗ್ಲಿಲ್ಲ ನಮ್ಗೆ, ಮೀಟಿಂಗ್ ಎಂಡ್ ಆಗೋಗಿತ್ತು. ನಾವು ಏನು ತೊಂದ್ರೆ ಇಲ್ಲ. ಸುಮಾರು ಹೊತ್ತು ಧ್ಯಾನದಲ್ಲೇ ಇದ್ವಿ, ನಮ್ಗೆ ಏನ್ ತೊಂದ್ರೆ ಇಲ್ಲ. ಒಳ್ಳೇದು. ಅದಕ್ಕೆ ನಾನು 5 ನಿಮಿಷಕ್ಕೆ ಅಲಾರಾಮ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ, ನೀವು ಅಲಾರಾಮ್ ಇಟ್ಕೊಂಡಿಲ್ಲ. ಅಲಾರಾಮ್ ಇಟ್ಕೊಂಡಿದ್ದೆ ಗುರುಗಳೇ, ತಾವು ಹೇಳ್ತಾ ಇದ್ರಿ ಅನ್ಕೊಂಡು. ಅಲ್ಲ, ರಿಂಗ್ ಆದ್ಕೊಳ್ಳೆ ನೀವು ಧ್ಯಾನದ ಮುಗಿದೋಯ್ತು. 8:20 ಕ್ಲೋಸ್. ಅಲಾರಾಮ್ ಇಟ್ಕೊಳ್ಳಿ. ಹಾ ಹೇಳಿ. ಈ ಕಡೆ ಯಾರು ಮಾತಾಡ್ತಾ ಇರೋದು? ಒಬ್ಬರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೆಸರು ಹೇಳಿ. ಗಂಗಾ ಮಾತಾಡೋದು ಬೆಂಗಳೂರಿಂದ. ಹಾ ಹೇಳಿ. ಅದು ಇವತ್ತು ಕನೆಕ್ಟ್ ಆಗಕ್ ಆಗ್ಲಿಲ್ಲ, ನಂಗೆ ಗೊತ್ತಾಗಿಲ್ಲ ಗುರುಜಿ. ಅದು ಮಾಡಿದೀನಿ. ಏನ್ ತೊಂದ್ರೆ ಇಲ್ಲ. ಆ ಟೈಮಿಗೆ ಅಟೆಂಡ್ ಮಾಡಿದ್ರಾ? ಅಷ್ಟೇ, ಏನ್ ತೊಂದ್ರೆ ಇಲ್ಲ. ಅದೇ ನೀವು ಎಲ್ಲ ಕಳಿಸಿದಿರಲ್ಲ ಗುರುಜಿ, ಅದೇ ನೋಡ್ಕೊಂಡು ಅಟೆಂಡ್ ಮಾಡಿದೀನಿ. ಸರಿ, ಬೀಜಾಕ್ಷರಿ ಮಂತ್ರ ವಂ ಅಷ್ಟೇ, ಇನ್ನೇನು ಚೇಂಜ್ ಇಲ್ಲ. ಅದು ಸ್ವಾಧಿಷ್ಠಾನ ಚಕ್ರ. ಹಾ ನೆಕ್ಸ್ಟ್. ಹಾ ಹೇಳಿ. ಶ್ರೀಕಾಂತ್ ಹೇಳಿ. ಮತ್ತೆ ಮಾಡ್ತಾ ಇದ್ದ ಕಡೆ 5 ನಿಮಿಷ ನೆಟ್ವರ್ಕ್ ಹೋಗ್ಬಿಟ್ಟಿತ್ತು. ಏನ್ ತೊಂದ್ರೆ ಇಲ್ಲ. ನೆಟ್ವರ್ಕ್ ಇಂದ ಏನು ತಲೆ ಕೆಡಿಸ್ಕೋಬೇಡಿ. ಬೇರೆ ನೆಟ್ವರ್ಕ್ ಅಲ್ಲಿ ನೀವು ಇರ್ತೀರಾ. ನೀವು ಅಟೆಂಡ್ ಮಾಡಿದ್ಮೇಲೆ ಬೇರೆ ನೆಟ್ವರ್ಕ್ ಅಲ್ಲಿ ಇರ್ತೀರಾ. ಈ ಟೆಕ್ನಿಕಲ್ ನೆಟ್ವರ್ಕ್ ಬಿಟ್ಬಿಡಿ. ಇದು ಸುಮ್ನೆ ನಾವು ಕಾನ್ವರ್ಸೇಷನ್ ಮಾಡೋದಕ್ಕೆ, ನಾವು ಮಾತಾಡೋದಕ್ಕಷ್ಟೇ, ಒಂದು ಮೀಡಿಯಾ ನಿಮಗೆ ಅರ್ಥ ಆಗ್ಲಿ ಅಂತ. ಬಟ್ ನಮ್ಮ ನೆಟ್ವರ್ಕ್ ಬೇರೆ ಇರುತ್ತೆ.
ಆ ನೆಟ್ವರ್ಕಿಗೆ ನೀವು ಕನೆಕ್ಟ್ ಆಗಿರ್ತೀರಿ. ಆ ಕನೆಕ್ಟ್ ಮಾಡ್ಕೊಂಡೆ ಮಾಡ್ತಾ ಇರುತ್ತೆ. ಓಕೆನಾ? ಕಣ್ಣು ಏನ್ ತೊಂದ್ರೆ ಇಲ್ಲ, ಮುಚ್ಚಿ ಯಾವಾಗ ಗೊತ್ತಾಗ್ಲಿಲ್ಲ. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಹಾ, ಇಲ್ಲಿ ಈ ಕಡೆ ಲಿಂಕ್ ಅಲ್ಲಿ ಯಾರು? ಹಾ, ನಮಸ್ತೆ, ಹೇಳಿ. ಹಾ, ಲಾಸ್ಟ್ 5 ಮಿನಿಟ್ಸ್ ಅಲ್ಲಿ ಹ್ಮ್ ದೀಪದ ಬಗ್ಗೆ ಗಮನ ಇರಬೇಕು. ಇನ್ಹೇಲ್ ಆಗುವಾಗ ಎಕ್ಸೆಲ್ ಆಗುವಾಗ ನಮ್ಮ ಸ್ವಾದಿಷ್ಟಾನ ಚಕ್ರದ ಬಗ್ಗೆ ಇರ್ಬೇಕು. ಹೌದು. ಸ್ಟಾರ್ಟಿಂಗ್ ಹಂಗ್ ಮಾಡಿದೆ, ಆದ್ರೆ ಒಂದ್ ನಿಮಿಷಕ್ಕೇನೆ ನನಗೆ ರೈಟ್ ಟಾಪ್ ಕಾರ್ನರ್ ಅಲ್ಲಿ ಒಂದ್ ವೈಟ್ ಲೈಟ್ ತರ ನನಗೆ ಇದಾಗಕ್ ಸ್ಟಾರ್ಟ್ ಆಗ್ಬಿಡ್ತು. ಅದ್ರ ಏನಂದ್ರೆ ಈ ಗಮನಕ್ಕಿಂತ ವೈಟ್ ಲೈಟ್ ನನಗೆ ಕಣ್ಮುಚ್ಚಿದ್ರು ಅದೇ ಇದೆ ಅನ್ನೋ ತರ ಫೀಲ್ ಆಗೋಯ್ತು. ಅದು ಅಟ್ಯೂನ್ಮೆಂಟ್ ಮಾಡ್ತಿಲ್ಲ, ಶಕ್ತಿಪಾತ ಆಗ್ತಾ ಇರುತ್ತೆ. ಶಕ್ತಿಪಾತ ದೀಕ್ಷೆ ಕೊಡುವಾಗ ಆತರ ಎನರ್ಜಿ ಬರುತ್ತೆ, ನೀವು ಫೀಲ್ ಮಾಡಿದಿರಿ, ಒಳ್ಳೇದು. ಹೌದಾ? ರೈಟ್ ಟಾಪ್ ಕಾರ್ನರ್ ಅಲ್ಲಿ ಹಂಗಾಯ್ತು. ದೀಪದ ಬಗ್ಗೆ ಗಮನಕ್ಕೆ ಎಷ್ಟೇ ನಾನು ಅಲ್ಲಿಗೆ ಇದ್ ಮಾಡ್ಬೇಕು ಅಂದ್ರೂ ಆಗ್ತಾನೆ ಇರ್ಲಿಲ್ಲ. ಸರಿ, ಏನ್ ತೊಂದರೆ ಇಲ್ಲ. ಅಟ್ಯೂನ್ಮೆಂಟ್ ಆಗಿದ್ದು ನಿಮಗೆ ಗಮನಕ್ಕೆ ಬಂತು ಅಷ್ಟೇ. ಒಳ್ಳೆ ಸಿಂಪ್ಟಮ್. ನೋಡಿ, ಈಗ ಅವ್ರು ಹೇಳಿದ್ರು ಅಂತ ಬಾಕಿಯವರೆಲ್ಲ ವೈಟ್ ಲೈಟ್ ನೋಡ್ತಾ ಕೂತ್ಕೋಬೇಡಿ. ನಾಳೆಯಿಂದ ಬರ್ತಾ ಇದೆಯೋ ಇಲ್ಲ, ಎನರ್ಜಿ ಬರ್ತಾ ಇದೆಯೋ, ನನಗ್ ಬರ್ತಾ ಇದೆಯೋ ಇಲ್ಲೋ, ನನಗ್ ದೀಕ್ಷೆ ಆಗ್ತಾ ಇದೆಯೋ ಇಲ್ಲೋ ಅಂತ. ಓಕೆ, ಬಾಕಿಯವರು. ಹಾ, ಸರಿ. ಯಾಕೆಂದ್ರೆ ನೀವು ಅದನ್ನ ಏನ್ ಹೇಳಿದೆ ಅಷ್ಟನ್ನೇ ಮಾಡ್ಬೇಕು. ಇಲ್ಲಿ ಏನ್ ಕೆಲಸ ಮಾಡ್ತಾರೆ ಗುರುಗಳು ಅದನ್ನೇ ಮಾಡಿರ್ತಾರೆ. ಓಕೆನಾ? ಇಲ್ಲಿ ನಾನೊಂದು ಮೀಡಿಯಾ, ನಾನ್ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇದ್ದೀನಿ ಅಂತ ಮಾಡೋದು ಇಲ್ಲ. ಪ್ರೇರಣೆ ಆಯ್ತು ಮಾಡ್ಬೇಕು ಅಂತ, ಆ ಪ್ರೇರಣೆಯ ಮೂಲಕ, ಗುರುವಿನ ಮೂಲಕ ನನಗೆ ಏನ್ ಸಂದೇಶ ಬಂತು ಅದನ್ನೇ ನಾನು ಮಾಡ್ತಾ ಇರೋದು. ಈಗ ಅಷ್ಟೇ, ನಾನೊಂದು ಮೀಡಿಯಾ, ಮಾಡೋದೆಲ್ಲ ಗುರುಗಳೇ. ಓಕೆನಾ? ಆಕ್ಚುಲಿ ಗುರುಗಳೇ ನನಗೂ ಹಾಗೆ ಆಯ್ತು ಗುರುಗಳೇ. ವೈಟ್ ಲೈಟ್ ಅವ್ರು ಹೇಳಿದ್ಮೇಲೆ ಯಾರು ಟ್ಯೂಬ್ ಲೈಟ್ ಆನ್ ಮಾಡಿದ್ರು ರೂಮಿಗೆ ಬಂದು ಅಂತ ಅನ್ನಿಸ್ತು ನನಗೆ. ಆಮೇಲೆ ಟ್ಯೂಬ್ ಲೈಟ್ ಯಾರು ಆನ್ ಮಾಡಿಲ್ಲ, ನಂಗೆ ಲೈಟೇ ಬಂತನೋ, ಯಾರೋ ರೂಮ್ ಲೈಟ್ ಆನ್ ಮಾಡಿದ್ರು ಅನ್ನಿಸ್ಬಿಡ್ತು. ಫುಲ್ ಕತ್ಲೆ ಮಾಡಿದೆ, ಯಾರೋ ಎಂಟ್ರ್ ಆದ್ರನೋ ಮಗನ ಯಾರೋ ಅಂತ ಸ್ವಲ್ಪ ಸಿಗ್ನಲ್, ಅದೇ ಆ ಸಿಗ್ನಲ್ ಕ್ಯಾಚ್ ಮಾಡಿದೆ ಅಷ್ಟೇ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸಿಗ್ನಲ್ ನ ಕ್ಯಾಚ್ ಮಾಡಿದೆ. ಯಾರಿಗೆ ಶ್ರದ್ಧೆ ಇರುತ್ತೆ ಅವರಿಗೆ ಈ ಅನುಭವಗಳು. ಶ್ರದ್ಧೆ ಇರ್ಬೇಕು. ಶ್ರದ್ಧಾ ಭಕ್ತಿ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಹಿರಿಯರು, ಕನೆಕ್ಟಿವಿಟಿಗೋಸ್ಕರ. ಸುಮ್ನೆ ಬ್ಲೇಮ್ ಆಗಿ ಮಾಡಿದ್ರೆ ಯಾವ ಪೂಜೆ ಆಗ್ಲಿ, ಯಾವ ಮೆಡಿಟೇಷನ್ ಆಗ್ಲಿ ಏನು ರಿಸಲ್ಟ್ ಕೊಡಲ್ಲ. ಶ್ರದ್ಧೆ ಇದ್ರೆ ಸ್ವಲ್ಪ ಮಾಡಿದ್ರು ಸಾಕು, ಅದ್ರ ರಿಸಲ್ಟ್ ಇರುತ್ತೆ. ಗೊತ್ತಾಯ್ತಲ್ವಾ? ಕನೆಕ್ಟ್ ಆದೆ. ಓ, ನನಗೂ ಈಗ ಅನ್ಸು ಯಾರೋ ಟ್ಯೂಬ್ ಲೈಟ್ ಗಂಟೆಗಟ್ಲೆ ಕೂತ್ಕೊಂಡು ಧ್ಯಾನ ಮಾಡುವ ಅವಶ್ಯಕತೆ ಇಲ್ಲ. ಆಯ್ತು ಗುರುಗಳೇ. ಸ್ವಲ್ಪ ಅವಧಿಯಲ್ಲೇ ಮ್ಯಾಕ್ಸಿಮಮ್ ಎನರ್ಜಿ ರಿಸೀವ್ ಮಾಡ್ಬೋದು. ವರ್ಷಗಟ್ಲೆ ಕೆಲವರೆಲ್ಲ 10 ವರ್ಷ, 20 ವರ್ಷ, 30 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಏನಾದ್ರು ಕೇಳಿದ್ರೆ ಏನಾಯ್ತಪ್ಪ ನಿನ್ಗೆ, ಅದರಿಂದ ಪ್ರೋಗ್ರೆಸ್ ಏನು ಅಂತಂದ್ರೆ ಏನು ಇಲ್ಲ, ಮಾಡ್ತಾ ಇದ್ದೀನಿ ಅಷ್ಟೇ, 20 ವರ್ಷದಿಂದ ಮಾಡ್ತಾ ಇದ್ದೀನಿ, 30 ವರ್ಷದಿಂದ ಮಾಡ್ತಾ ಇದ್ದೀನಿ, ರಿಸಲ್ಟ್ ಬೇಕು. ಇವತ್ತು ನೀವು ಸಾಧಾರಣ ವಿಚಾರಕ್ಕೆ ಕನೆಕ್ಟ್ ಆಗಿಲ್ಲ. ಇದು ಒಳ್ಳೆ ಸಮಯದಲ್ಲಿ ನೀವು ಬಂದಿದ್ದೀರಿ, ಅಟೈನ್ಮೆಂಟ್ ಆಗ್ತಾ ಇದೆ, ಸಾಧಾರಣ ವಿಚಾರ ಅಲ್ಲ. ಆಗ್ಲಿ, ಒಳ್ಳೇದಾಗ್ಲಿ. ನೀವ್ ಹೇಳಿದ್ರಲ್ಲ ಅಭ್ಯಾಸ ಮಾಡ್ಕೋಬೇಕಂದ್ರೆ ಕಾಲ್ಗಳೇ ನೋವು ಬಂದ್ಬಿಡುತ್ತೆ ಗುರುಗಳೇ. ಅಂದ್ರೆ ಸ್ವಲ್ಪ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ ನನಗೆ. ಅದರಿಂದ ಅಂದ್ರೆ ಕಾಲ್ ಎಲ್ಲ ಈಗ 20 ಮಿನಿಟ್ಸ್ ಕೂತಿದೆ. ಬ್ಲಾಕೇಜ್ ಇರುತ್ತೆ ನಾಡಿಲಿ, ನಾಡೀಸಲ್ಲೆಲ್ಲ ಬ್ಲಾಕೇಜ್ ಇರುತ್ತೆ. ಹೇಳ್ತಾ ಇದ್ದೆ ಅದನ್ನ. ಸೊ ಅದನ್ನ ಕ್ಲಿಯರ್ ಮಾಡ್ಕೋಬಹುದು, ಅದನ್ನ ಹೀಲಿಂಗ್ ನಿಂದ ತೆಗಿಬಹುದು. ಅದೊಂದು 2-3 ಮೆಥಡ್ ಇದೆ. ಯಾವ ಮೆಥಡ್ ಅಲ್ಲಿ ಬೇಕಾದ್ರೂ ಅದನ್ನ ನೋಡ್ಬಿಟ್ಟು ಸ್ಕ್ಯಾನ್ ಮಾಡಿ ತೆಗಿಬಹುದು. ಸ್ಪಿರಿಚುವಲ್ ಹೀಲಿಂಗ್ ನೀವು ಫ್ಯಾಮಿಲಿ ಅಟೆಂಡ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಮಾಡ್ತೀನಿ, ಅಥವಾ ಹಿಪ್ನೋಥೆರಪಿ ಅಂತ ಪ್ರೋಸೆಸ್ ಇದೆ, ಅದನ್ನ ಮಾಡ್ಬೋದು. ಅದು ಆನ್ಲೈನ್ ಅಲ್ಲಿ ಮಾಡ್ಬೋದು, ಇಂಡಿವಿಜುವಲ್ ಆಗು ಮಾಡ್ಬೋದು ಅದನ್ನ. ಅದು ಬಿಟ್ರೆ ವರ್ಕ್ಶಾಪ್ ಬಂದ್ರೆ ಒಳ್ಳೇದು. ವರ್ಕ್ಶಾಪ್ 2 days ವರ್ಕ್ಶಾಪ್. ಪೈನ್ ಎಲ್ಲ ತಕೊಳ್ಬಹುದು, ಪೈನ್ ಎಲ್ಲ ನೀವೇ ತಕೊಳ್ಬಹುದು. ನಿಮ್ಗೆ ಹೇಳ್ಕೊಡ್ತೀನಿ, ಅದನ್ನ ನೀವು ಮನೆಯಲ್ಲಿ ಮಾಡ್ಬೋದು. ನೆಗೆಟಿವ್ ತೆಕ್ಕೊಳ್ಳೋದು ಹೇಳ್ಕೊಡುತ್ತೆ, ಪಾಸಿಟಿವ್ ತುಂಬ್ಕೊಳ್ಳೋದು ಹೇಳ್ಕೊಡುತ್ತೆ. ಅಲ್ಲೂ ದೀಕ್ಷೆ ಇರುತ್ತೆ, ಎಲ್ಲ ಇರುತ್ತೆ. ಅಂದ್ರೆ ಜಾಸ್ತಿ ಜನಕ್ಕೆ ಮಾಡಲ್ಲ. ಆಫ್ಲೈನ್ ವರ್ಕ್ಶಾಪ್ ಸಂಕಲ್ಪ ಶಕ್ತಿ ಸಾಧನಾ ಶಿಬಿರ ಅಂತ 33 ಜನಕ್ಕೆ ಮಾತ್ರ ಒಂದ್ ಬ್ಯಾಚ್ 33 ಜನಕ್ಕೆ. ಈಗ ನೆಕ್ಸ್ಟ್ ಬೆಂಗಳೂರು ಬ್ಯಾಚ್ಗೆ 19 ಜನ ಹೆಸರು ಬರ್ಸಿದ್ದಾರೆ. ಇನ್ನೊಂದ್ ಸ್ವಲ್ಪ ಜನ ಆದ್ಕೊಳ್ಳೆ ರೆಸಾರ್ಟ್ ಬುಕ್ ಮಾಡ್ತೀನಿ. ಬುಕ್ ಮಾಡಿದ್ಮೇಲೆ ಅಲ್ಲಿ ಮಾಡ್ತೀನಿ. ಇಲ್ಲ, ಜನ ಆದ್ಮೇಲೆ ಡೇಟ್ ಫಿಕ್ಸ್ ಈ ಸರ್ತಿ.
ಹೌದಾ ಗುರು? ಗುರುಜಿ ಹೆಸರು ಮೆಡಿಟೇಷನ್ ಬರ್ಸಿದ್ರೆ ಮಾಡೋದಕ್ಕೆ ಕುತ್ಕೊಳ್ಬೇಕು. ಆಮೇಲೆ ಅಲ್ಲಿ ಅವೈಲಬಿಲಿಟಿ ನೋಡ್ಬೇಕಲ್ಲ, ರೆಸಾರ್ಟ್ ಅವೈಲಬಿಲಿಟಿ ನೋಡಿ ಬುಕ್ ಮಾಡ. ಓಕೆನಾ? ಗುರುಜಿ ಹೇಳಿ, ಉಷಾ ಯಾರು? ಅಂತ, ಹಾ ಉಷಾ. ಹೇಳಿ ಉಷಾ ಅವ್ರೆ. ಇದು ನಾವು ಪ್ರಾಣಾಯಾಮ ಮಾಡೋದಕ್ಕೆ ಪ್ರಾಣಾಯಾಮ ಮೆಡಿಟೇಷನ್ ಮಾಡೋದಕ್ಕೆ ಕುತ್ಕೊಳ್ಬೇಕಾದ್ರೆ ಅದು ಭಸ್ತ್ರಿಕಾ ಎಲ್ಲ ಮಾಡಿ ಕುತ್ಕೊಳ್ಬೇಕಾ ಅಥವಾ ಡೈರೆಕ್ಟ್ ಆಗಿ ಕುತ್ಕೋಬಹುದಾ? ಭಸ್ತ್ರಿಕಾ ಮಾಡಿ ಉಸುರು ಬಿಟ್ಕೊಂಡು ಕೂತ್ಕೊಂಡ್ರೆ ಮೆಡಿಟೇಷನ್ ಮಾಡೋದು ಕಷ್ಟ ಆಗುತ್ತೆ. ಕಾಮಾಗಿರ್ಬೇಕು. ಅದೆಲ್ಲ ಬೇರೆ ಟೈಮ್ ನಲ್ಲಿ ಇಟ್ಕೊಳ್ಳಿ, ಖಾಲಿ ಹೊಟ್ಟೆನಲ್ಲಿ ಅದನ್ನ ಮಾಡ್ಕೊಳ್ಳಿ. ಭಸ್ತ್ರಿಕಾ, ಕಪಾಲಭಾತಿ ಅವೆಲ್ಲ ಮಾಡಿ ಅದು ರನ್ನಿಂಗು ಮಾಡ್ಕೊಂಡ್ ಬಂದ್ಬಿಡಿ ಅತ್ಲ 1-2 ಕಿಲೋಮೀಟರ್. ಬಸ್ಕಿ ಒಂದ್ 20 ಬಸ್ಕಿ ಹೊಡೆದು ಕೂತ್ಕೊಂಡ್ಬಿಟ್ರೆ ಮೆಡಿಟೇಷನ್ ತುಂಬಾ ಚೆನ್ನಾಗುತ್ತೆ. ನಾವು ಅದೆಲ್ಲ ಬೇರೆ ಟೈಮಲ್ಲಿ ಮಾಡಿ ನಾಡಿ ಶುದ್ಧಿ ಮಾಡ್ಕೊಂಡು ನಾಡಿ ಶೋಧ ಪ್ರಾಣಾಯಾಮ ಮಾಡ್ಕೋಬೇಕು. ಸೊ 2 ಮೂಗಿನ ಹೊಳ್ಳೆ, ಈಡ ಮತ್ತು ಪಿಂಗಳ ನಾಡಿ, ಸೂರ್ಯ ಮತ್ತು ಚಂದ್ರ ನಾಡಿ ಕ್ಲಿಯರ್ ಇರಬೇಕು, ಪಾತ್ ಕ್ಲಿಯರ್ ಇರಬೇಕು. ಆಮೇಲೆ ನೀವು ಮಾಡಿದ್ರೆ ಒಳ್ಳೇದು. ಅದು ಯೋಗ ಕ್ಲಾಸ್ ಅಲ್ಲೆಲ್ಲ ಹೇಳ್ಕೊಡ್ತಾರೆ. ನೀವು ವರ್ಕ್ಶಾಪ್ ಅದು ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಡೈಲಿ ಯಾವ ಎಣ್ಣೆ ಹಾಕಿದ್ರೆ ಅದು ಸ್ವಲ್ಪ ತುಪ್ಪದ ದೀಪ ನಂಬರ್ 1. ತುಪ್ಪದ ದೀಪ ತುಂಬಾ ಒಳ್ಳೇದು. ಅದು ಬೆಳಗಿಂದ ರಾತ್ರಿವರೆಗೂ ಸದಾಕಾಲ ಇರಬೇಕು ಅಂತ. ಸೂರ್ಯ ಹುಟ್ಟುವ ಸಮಯ, ಸೂರ್ಯ ಮುಳುಗುವ ಸಮಯ, ಸಂಧ್ಯಾ ಕಾಲದಲ್ಲಿ ಹಚ್ಚಿದ್ರೆ ಸಾಕು. ಆ ಟೈಮಲ್ಲಿ ಹಚ್ಚಿದ್ರೆ ಸಾಕು. ಆ ಟೈಮ್ ಅದನ್ನು ಬಿಟ್ಟು ಅದ್ರ ಎಣ್ಣೆ ಅಂದ್ರೆ ಯಾವ್ದು ಹಾಕ್ಬೋದು ಗುರುಗಳೇ? ಒಳ್ಳೆಣ್ಣೆ ಹಚ್ಚಿ, ಒಳ್ಳೆಣ್ಣೆ ಹಚ್ಚಬಹುದು. ಹರಳೆಣ್ಣೆ, ಎಳ್ಳೆಣ್ಣೆ ಬೇಡ ಮನೆ ಒಳಗೆ. ಹರಳೆಣ್ಣೆ, ಎಳ್ಳೆಣ್ಣೆ ಬೇಡ. ಸರಿ ಸರಿ. ಏನಂದ್ರಿ ಗುರುಗಳ? ಇನ್ನೊಂದ್ ಪ್ರಶ್ನೆ, ಅದು ದೇವ್ರ ಮುಂದೆ ದೀಪ ಹಚ್ತೀವಲ್ಲ ಅದನ್ನೇ ಕುತ್ಕೊಂಡ್ ಮಾಡ್ಬೋದಾ ಅಥವಾ ಬೇರೆ ಸಪರೇಟ್ ಬೇರೆ ಇಟ್ಕೊಳ್ಳಿ? ಬೇರೆನೆ ಇಟ್ಕೋಬೇಕು. ಓಕೆ, ಆಯ್ತು ಗುರುಗಳ. ಧನ್ಯವಾದ. ಇದು ನಿಮ್ಮ ಮುಂದೆ ನೀವು ಇಟ್ಕೊಂಡು ಕೂತ್ಕೊಳ್ಳಿ. ಹಾ. ಇನ್ನು ಇದೆ, ತುಂಬಾ ವಿಚಾರಗಳಿದೆ ಇಲ್ಲಿ. ಏನಾಗುತ್ತೆ ಅಂತಂದ್ರೆ, ಇವಾಗ ನವರಾತ್ರಿಗೆ ಸಂಬಂಧಪಟ್ಟಿದ್ದು ಮತ್ತು ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಇವಾಗ ಮಾಡ್ತಾ ಇದೆ ಈ ಪ್ರೋಸೆಸ್ನ. ಓಕೆನಾ? ಅದೇ ನಿಮಗೆ ಇನ್ನು ಕುಂಡಲಿನಿ ಜಾಗೃತವಾಗಬೇಕು ಅಂತಂದ್ರೆ ಅದಕ್ಕೆ ಪ್ರೋಸೆಸ್ ಬೇರೆ ತರ ಇರುತ್ತೆ. ಸೊ ಅದನ್ನ ಎದುರುಗಡೆಗಿದ್ದು ಮಾಡಿದ್ರೆ ಒಳ್ಳೇದು. ಕುಂಡಲಿನಿ ದೀಕ್ಷೆ ಕೂಡ ಇದೆ, ಅವೇಕ್ನಿಂಗು, 3rd ಐ ಆಕ್ಟಿವೇಶನ್ ಇದೆ. ಆಮೇಲೆ ಇನ್ನು ಬೇರೆ ಬೇರೆ ಮೆಥಡ್ಗಳೆಲ್ಲ, ಅಂದ್ರೆ ಹಿಪ್ನೋಸಿಸ್, ಸೆಲ್ಫ್ ಹಿಪ್ನೋಸಿಸ್, ನಿಮಗೆ ನೀವೇ ಹಿಪ್ನೋಥೆರಪಿ ಮಾಡ್ಕೊಳ್ಳೋದು ಹೇಗೆ ಅದನ್ನ ಹೇಳ್ಕೊಡ್ಬೋದು. ಇದೆಲ್ಲ ವರ್ಕ್ಶಾಪ್ಗಳು ನಡೀತಾ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ, ವರ್ಕ್ಶಾಪ್ ಯಾವಾಗಿರುತ್ತೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಅಟೆಂಡ್ ಮಾಡ್ಬೋದು. ಓಕೆನಾ? ಆಯ್ತು. ಕುಂಡಲಿನಿ ಜಾಗೃತ ಅನ್ನೋದೇ 1 ಡೇ ಪ್ರೋಗ್ರಾಮ್. ಸೆಲ್ಫ್ ಹಿಪ್ನೋಸಿಸ್ ಅನ್ನೋದೇ 1 ಡೇ ಪ್ರೋಗ್ರಾಮ್. ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ, ನಮ್ಮ ಸುಪ್ತ ಮನಸ್ಸಿನ ಅದ್ಭುತ ಲೋಕ ಅಂತ ಒಂದು ಪ್ರೋಗ್ರಾಮ್. ಅದು 1 ಡೇ ಈ ತರ ಇರುತ್ತೆ. ಇಲ್ಲ ಸಂಕಲ್ಪ ಶಕ್ತಿ ಸಾಧನಾ ಶಿಬಿರ, ಅದಕ್ಕೆ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಅದು 2 ಡೇಸ್ ಇರುತ್ತೆ. ರೆಸಿಡೆನ್ಷಿಯಲ್ ಕೋರ್ಸ್ 1 ದಿನ ಉಳಿಬೇಕಾಗುತ್ತೆ. ಉಳಿಬೇಕು. ಎಲ್ಲಾರು ಊರು ಹೊರಗಡೆ ಮಾಡುತ್ತೆ, ಊರ್ ಒಳಗಡೆ ಕಷ್ಟ ಆಗುತ್ತೆ ಅದನ್ನ ಮಾಡೋದು. ಓಕೆ? ಅದರಲ್ಲಿ ಎಮೋಷನಲ್ ಬ್ಲಾಕೇಜಸ್ ಎಲ್ಲ ತೆಗೆಯೋದು, ನಿಮ್ಮ ಒಳಗಿರುವಂತ ಖಿನ್ನತೆ, ಡಿಪ್ರೆಷನ್, ಸ್ಟ್ರೆಸ್, ಆಂಗ್ಸೈಟಿ ಇದನ್ನೆಲ್ಲ ಆಚೆ ಹಾಕಿ ಮೈಂಡ್ ಫ್ರೆಶ್ ಆಗೋದಕ್ಕೆ ರೆಡಿ ಮಾಡಿ, ಒಳಗಡೆ ಹೋದಾಗ ಹೇಗಿದ್ರಿ ಹೊರಗಡೆ ಬರೋ ಹೊತ್ತಿಗೆ ನೀವು ಕಂಪ್ಲೀಟ್ ಚೇಂಜ್ ಆಗಿರ್ತೀರ. ಡ್ರಾಸ್ಟಿಕ್ ಚೇಂಜ್. ಸರ್ವಿಸ್ ಸ್ಟೇಷನ್ ಅಲ್ಲಿ ಒಂದು ಬಾಡಿ ಒಂದು ವೆಹಿಕಲ್ ನ ಸರ್ವಿಸ್ ಸ್ಟೇಷನ್ ಗೆ ಹೋಗಿ ಶೋರೂಮ್ ನಲ್ಲಿ ಸರ್ವಿಸ್ ಮಾಡಿಸ್ಕೊಂಡ್ ಬಂದಂಗೆ ಅಷ್ಟೇ ಹೇಳ್ಬೋದು. ಓಕೆ? ಅಷ್ಟು ರೆಡಿ ಮಾಡಿ ಕಳ್ಸೋಣ. ಆಕ್ಚುಲಿ ಅದೊಂದು 5 ಡೇಸ್ ಮಾಡ್ಬೇಕು, ಬಟ್ ತುಂಬಾ ಜನಕ್ಕೆ 5 ದಿನ 10 ದಿನ ಎಲ್ಲ ಇರಕ್ ಆಗಲ್ಲ. ಅದಕ್ಕೋಸ್ಕರ ಅದನ್ನ 2 ದಿನಕ್ಕೆ ಜಿಪ್ ಮಾಡಿ, 2 ದಿನದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಹೇಳ್ಕೊಡಕ್ಕಾಗುತ್ತೆ ಅಷ್ಟೊಂದು ಮಾಡ್ತೀವಿ. ಓಕೆ. 2 ಡೇಸ್. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ಗುರುಗಳೇ, ನನಗೆ ಚಕ್ರದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ನಾನು ನಿನ್ನೆ ಲೇಟ್ ಆಗಿ ಲಾಗಿನ್ ಆದೆ. ಹೌದಾ? ತುಂಬಾ ಸಂತೋಷ. ಮುಂದೆ ಯಾವಾಗ್ಲಾದ್ರೂ ಹೇಳ್ಕೊಡೋಣ, ಆಯ್ತಾ? ಬಗ್ಗೆ ಯಾವ ಚಕ್ರ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರಡಕ್ಷನ್ ಆಗಿ ಏನು ಕೇಳಿಸ್ಕೊಂಡೇ ಇಲ್ಲ ನಿನ್ನೆ. ನಿಮ್ಮ ಕಾಲಿಗೆ ಒಂದು ಚಕ್ರ ಕಟ್ಟಿ ಶಿವಮೊಗ್ಗದ ಕಡೆಗೆ ಬಂದ್ರೆ ಅವಾಗ ಆಯ್ತಾ? ಅಥವಾ ನೆಕ್ಸ್ಟ್ ಮಂತ್ ಅಥವಾ ಅದ್ರ ನೆಕ್ಸ್ಟ್ ಮಂತ್ ಅಲ್ಲಿ ಬೆಂಗಳೂರಿನಲ್ಲಿ ಇರುತ್ತೆ. ಬೆಂಗಳೂರಿನಲ್ಲಿ ಅವೈಲಬಿಲಿಟಿ ನೋಡ್ಬೇಕು, ಒಂದು ಡೇಟ್ ಫಿಕ್ಸ್ ಮಾಡೋಣ. ಓಕೆ? ಬೆಂಗಳೂರು ವರ್ಕ್ಶಾಪ್ ಅಟೆಂಡ್ ಮಾಡಿ. ಓಕೆನಾ?
ನೀವು ವರ್ಕ್ಶಾಪಿಗೆ ಬರೋದಾದ್ರೆ ನೀವೇನ್ ಮಾಡಿದ್ರೆ ನನ್ನ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಆಧಾರ್ ಅಥವಾ ಯಾವ್ದಾದ್ರು ಒಂದು ID ಕಾರ್ಡ್ ಇಷ್ಟನ್ನ ನನಗೆ ಸೆಂಡ್ ಮಾಡಿ. ಆಮೇಲೆ ರೆಸಾರ್ಟ್ ಖರ್ಚು ಅದೆಲ್ಲ ಏನ್ ಬರುತ್ತೆ, ಕೋರ್ಸ್ ಮೆಟೀರಿಯಲ್ಸ್ ಅದನ್ನ ಎಷ್ಟಾಗತ್ತೆ ಅಂತ ಹೇಳುತ್ತೆ, ಅದನ್ನ ನೀವು ಕಳಿಸಿದ್ರೆ ಅವಾಗ ನಿಮ್ಮನ್ನ ರಿಜಿಸ್ಟರ್ ಮಾಡಿ 33 ಜನ ಆದ್ಕೊಳ್ಳೆ ಕ್ಲೋಸ್ ಮಾಡ್ತೀನಿ. ವರ್ಕ್ಶಾಪಿಗೆ ಅಟೆಂಡ್ ಮಾಡಿ. ಓಕೆನಾ? ಅದು ಆಕ್ಚುಲಿ ಆ ವರ್ಕ್ಶಾಪ್ಗೆ ನೀವು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೂ ಹೇಳ್ಕೊಡಲ್ಲ, ಅಷ್ಟು ವಿಷಯ ಇರುತ್ತೆ. 1 ಲಕ್ಷ, 1.5 ಲಕ್ಷ, 2 ಲಕ್ಷ ರೂಪಾಯಿ ಅದನ್ನ ಒಂದೊಂದು ವಿಚಾರವನ್ನು ಕೂಡ ಒಂದೊಂದು ಸಿಂಗಲ್ ಪ್ರೋಗ್ರಾಮ್ಗಳನ್ನ ಮಾಡಿ ಹೇಳ್ಕೊಡ್ತಾರೆ ಕೆಲವರು. ಬಟ್ ಅವ್ರು ಹೇಳ್ಕೊಡೋದಕ್ಕೂ ನಾನು ಹೇಳ್ಕೊಡೋ ವಿಚಾರಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗೆ ಸರಿ. ಗುರುಗಳೇ ಹೇಳಿ. ಯಾರು? ಶ್ರೀಕಾಂತ್. ಅವಾಗಲೇ ಹೇಳಿ. ಯಾವತ್ತೂ ಇಲ್ದಿರೋ ನಿನ್ನೆ ರಾತ್ರಿ ಹಾಸನದಿಂದ ಯಾವತ್ತೂ ಇಲ್ದಿರೋ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಬಾಯಾರಿಕೆ 2 ಸಲ ನೀರ್ ಕುಡ್ಕೊಂಡು ಬಂದೆ. ಹೌದು, ಬಾಡಿ ಹೀಟ್ ಆಗುತ್ತೆ. ಈ ಚಕ್ರ ಆಕ್ಟಿವೇಶನ್ ಆದಂಗೂ ಬಾಡಿ ಹೀಟ್ ಆಗುತ್ತೆ. ನೀರ್ ಕುಡಿತಾ ಇರಿ. ಯಾಕಂದ್ರೆ ದುರ್ಗೆ ಶಕ್ತಿ ದೇವತೆ. ಸೊ ನಿಮ್ಮ ಒಳಗೆ ದುರ್ಗಾ ಶಕ್ತಿಯ ಆಕ್ಟಿವೇಶನ್ ಆದಂಗೂ ಅದು ಆವಿರ್ಭವಿಸಕ್ ಶುರುವಾಗುತ್ತೆ ಆ ಶಕ್ತಿ. ಸೊ ಆ ಶಕ್ತಿ ಫಿಸಿಕಲ್ ಬಾಡಿಗೆ ಸ್ವಲ್ಪ ಕಷ್ಟ ಆಗತ್ತೆ, ಹೀಟ್ ಆಗುತ್ತೆ ಬಾಡಿ. ಸೊ ಅವಾಗ ಕಾನ್ಸ್ಟಿಪೇಷನ್ ಆಗ್ಬೋದು, ಬಾಯೆಲ್ಲ ಒಣಗುವಂಥದ್ದು, ಡಿಹೈಡ್ರೇಷನ್ ಆಗುತ್ತೆ. ನೀರ್ ಕುಡಿತಾರೆ ಆಯ್ತಾ? ಪದೇ ನೀರ್ ಕುಡಿತಾರೆ ಎಲ್ಲರೂ. ಓಕೆ, ಬಾಡಿ ಹೀಟ್ ಆದವರು. ಯಾವತ್ತು ಒಂಥರ ಏನೋ ಒಂಥರ ಸಿಕ್ಕಾಪಟ್ಟೆ. ಇವಾಗ ನೀರ್ ಕುಡ್ಕೊಂಡ್ಬಂದ್ರು ಮತ್ತೆ ನೀರೇ ಕುಡಿಯೋಣ ಅಲ್ಲ, ಅದಷ್ಟೇ ಡ್ರೈ ಆಗುತ್ತೆ. ಈಗ ಕಾದ್ ಹಂಚಾದಂಗಾಗಿರುತ್ತೆ. ಕಾದ್ ಹಂಚಿಗೆ ನೀರ್ ಹಾಕಿದ್ರೆ ಹೇಗೆ ಆರೋಗುತ್ತೋ ಹಾಗೆ ಆವಿ ಆದಂಗೆ ನೀರು ಆವಿ ಆಗ್ತಾ ಇರುತ್ತೆ. ನೀವು ಕುಡಿತಾ ಇರಿ ನೀರು, ಏನ್ ತೊಂದ್ರೆ ಇಲ್ಲ. ಒಳ್ಳೇದು. ಆಯ್ತು ಗುರುಗಳೇ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟು, ಈಗ ಏನು 9 ದಿನ 10 ದಿನದ ಸಾಧನೆ ಮಾಡ್ತೀರಲ್ಲ, ಇದನ್ನ ಮತ್ತೆ ಕಂಟಿನ್ಯೂಸ್ ಆಗಿ ದಿನ ಮಾಡ್ತಾ ಕೂತ್ಬಿಟ್ಟಿರಾ. ನವರಾತ್ರಿ ಟೈಮ್ ನಲ್ಲಿ ಮಾತ್ರ ಈ ಸಾಧನೆ. ಇದನ್ನ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನವರಾತ್ರಿ ಮುಗಿದ ಮೇಲೂ ನೀವು ಮಾಡ್ತಾ ಕೂತ್ಕೊಂಡ್ರೆ ಆಮೇಲೆ ನಿಮ್ ಬಾಡಿನ ರಿಪೇರಿ ಮಾಡೋದಕ್ಕೆ ನಿಮ್ ಮನೆಯವ್ರು ನನಗ್ ಫೋನ್ ಮಾಡ್ಬೇಕು, ಆಮೇಲೆ ಬಂದು ನಾನು ರಿಪೇರಿ ಮಾಡ್ಬೇಕು. ಅರ್ಥ ಆಯ್ತಾ? ಇನ್ನು ಡಾಕ್ಟರ್ ಹತ್ರ ಹೋದ್ರೆ ರಿಪೇರಿ ಆಗಲ್ಲ. ಸರಿ. ಓವರ್ ಡೋಸ್ ಆಗ್ಬಿಡುತ್ತೆ. ಎನರ್ಜಿ ಸಿಕ್ಕಾಬಿಡೆ ಜಾಸ್ತಿ ಆಗ್ಬಿಡುತ್ತೆ. ಚಕ್ರ ಓವರ್ ವರ್ಕ್ ಆಗು ತಿರ್ಗಂಗಿಲ್ಲ. ಅದಕ್ಕೆ ಕೊನೆಯ ದಿನ ನಾನು ಬ್ಯಾಲೆನ್ಸಿಂಗ್ ಮಾಡ್ತೀನಿ. ಕೊನೆಯ ದಿನ ಲಾಸ್ಟ್ ಡೇ, ಅದಕ್ಕೋಸ್ಕರ ಲಾಸ್ಟ್ ಡೇ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಡೈಲಿ ಬರ್ತೀನಿ. ಕೊನೆಯ ದಿನ ಬ್ಯಾಲೆನ್ಸಿಂಗ್ ಮಾಡಿ ಅವತ್ತಿನ ದಿನ ಹೇಳೋಣ ಅಂತಿದ್ದೆ, ಬಟ್ ಇವತ್ತೇ ಹೇಳಿದೀನಿ. ಏನೋ ಕಂಟಿನ್ಯೂ ಮಾಡೋಂಗಿಲ್ಲ. ಈ ನವರಾತ್ರಿ ಸಾಧನೆ ಅಷ್ಟೇ. ಇದಾಯ್ತು, ಮುಗ್ದೋಯ್ತು. ಓಕೆನಾ? ಇನ್ನು ಮುಂದಿನ ವರ್ಷನೇ. ದಿನ ಮಾಡೋದನ್ನೆಲ್ಲ ಆದ್ರೆ ಏನ್ ಮಾಡ್ಬೇಕು, ವಾರಕ್ಕೊಂದಿನ ಏನ್ ಮಾಡ್ಬೇಕು, ತಿಂಗಳಿಗೊಂದಿನ ಏನ್ ಮಾಡ್ಬೇಕು, 10 ದಿನಕ್ಕೊಂದಿನ ಏನ್ ಮಾಡ್ಬೇಕು, ಅದನ್ನೆಲ್ಲ ವರ್ಕ್ಶಾಪ್ ಹೇಳ್ಕೊಡ್ತೀವಿ. ಯಾವ್ಯಾವ ವಿಚಾರಕ್ಕೆ ಏನೇನ್ ಮಾಡ್ಬೇಕು. ಫೈನಾನ್ಸ್ ವಿಚಾರಕ್ಕೇನು, ಬ್ಲಾಕೇಜಸ್ಗೆ, ಆಮೇಲೆ ಹೆಲ್ತ್, ಯಾವ್ಯಾವ ಹೆಲ್ತ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಅಲ್ಲೇ ಹೇಳ್ಕೊಡ್ತೀವಿ. ಸರಿ, ಮುಗೀತಾ? ಮುಗಿಸೋಣ. ನಮಸ್ತೆ ಹೇಳಿ. ಗುರುಜಿ, ನಾನು ಗಂಗಾ ಅವ್ರು ಮಾತಾಡೋದು ಬೆಂಗಳೂರಿಂದ. ಯಾಕೆ ನಾನು ಈಗ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಸುಮ್ಮನೆ ಮುಗಿಸಿ ನಾನು ಹೋಗ್ಬೋದು. ಆದ್ರೆ ನಿಮಗೆ ಏನೇನ್ ಅನ್ನಿಸ್ತಾ ಇದೆ, ನಿಮ್ಮಲ್ಲಿ ಏನಾದ್ರೂ ಒಂದು ವ್ಯತ್ಯಾಸಗಳಾದ್ರೆ ಅದಕ್ಕೆ ಕ್ಲಾರಿಟಿ ಕೊಡಬೇಕೋಸ್ಕರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆನಾ? ಹಾ, ಹೇಳಿ. ಏನಂದ್ರೆ ಸ್ವಲ್ಪ ಜ್ವರ ಇತ್ತು ಬೆಳಿಗ್ಗೆ. ನನ್ಗೆ ಜ್ವರ ಬಂದಿತ್ತು, ಸ್ವಲ್ಪ ಲೂಸ್ ಮೋಷನ್ ಇತ್ತು ಗುರುಗಳೇ ಬೆಳಿಗ್ಗೆ. ಇವತ್ ಮಾತ್ರ ಆಗಿದ್ದ? ಬೆಳಿಗ್ಗೆ ಸ್ವಲ್ಪ ಜ್ವರ ಇದೆ, ಲೂಸ್. ಹಾ, ಇವತ್ ಮಾತ್ರ ಬೆಳಿಗ್ಗೆಯಿಂದ. ನೆನ್ನೆ ಅಟೆಂಡ್ ಮಾಡಿದ್ರಿ ಅಲ್ವಾ ನೀವು? ಅಟೆಂಡ್ ಮಾಡಿದ್ದೆ ಗುರುಗಳೇ. ಇವತ್ ಸ್ವಲ್ಪ ಗೊತ್ತಾಗಿಲ್ಲ ನನಗೆ ಮಾಡಕ್ಕೆ, ನಮ್ಮ ಮನೆಯವ್ರು ಇರ್ಲಿಲ್ಲ. ಹಂಗಾಗಿ ಇಲ್ಲೇ ಮಾಡಿದೆ, ಮೆಡಿಟೇಷನ್ ಎಲ್ಲ ಮಾಡಿದ್ವಿ. ನಿಮ್ಮ ಹೆಸರೇನು? ನೀವು ಕಾಣಿಸ್ತಾ ಇಲ್ಲ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಇದು ಕರೆಂಟ್ ಹೋಗ್ಬಿಟ್ಟಿದೆ. ಗಂಗಾ ಉಮೇಶ್, ಅದೇ ಕೃಷ್ಣಪ್ಪ ಅವರು, ಇವ್ರು ಬೆಂಗಳೂರಿಂದ. ಹೌದಾ? ಸರಿ, ಕಂಟಿನ್ಯೂ ಮಾಡಿ ಕರೆಕ್ಟ್ ಆಗಿ. ಏನು ತೊಂದ್ರೆ ಇಲ್ಲ. ಲೂಸ್ ಮೋಷನ್ ಆಗ್ತಾ ಇದೆ, ಸ್ಕಿನ್ ಅಲರ್ಜಿ ಬರ್ತಾ ಇದೆ, ಫೀವರಿಶ್ ಇದೆ, ವಾಂತಿ ಬರೋಂಗಾಗುತ್ತೆ, ಹೊಟ್ಟೆ ತೊಳಸುತ್ತೆ, ತಲೆ ಸುತ್ತು ಬರುತ್ತೆ. ಇವೆಲ್ಲ ಆಗ್ತಾ ಇದೆ ಅಂದ್ರೆ ಗುಡ್ ಸಿಂಪ್ಟಮ್, ನೆಗೆಟಿವ್ ಅಲ್ಲ. ನಿಮಗೆ ಚಕ್ರ ಆಕ್ಟಿವೇಶನ್ ಆದಾಗ ಅಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗ್ಬೇಕು, ಯಾವ್ದಾರ ರೂಪದಲ್ಲಿ ಹೊರಗಡೆ ಹೋಗ್ಬೇಕಲ್ಲ. ಲೂಸ್ ಮೋಷನ್ ಆದ್ರೆ ಎಲ್ಲ ಒಳ್ಳೇದು. ಅದನ್ನ ಕಟ್ಟೋದಕ್ಕೆ ತಕ್ಷಣ ಮಾತ್ರೆ ತಗೊಂಡು ನಿಲ್ಲಿಸ್ಬಿಡ್ಬೇಡಿ.
ಹೋಗ್ಲಿ, ಎಲ್ಲ ಕಲ್ಮಶ ಇಲ್ಲ, ಇರುತ್ತೆ ದೇಹದಲ್ಲಿ ಇರುವ ಅದಕ್ಕೆ ನಮ್ಗೆ ಕಲ್ಮಶವನ್ನು ಯಾರೋ ಹೊರಗಾಕ್ತಾರೆ. ಕೇಳಿದ್ರಲ್ಲ, ಇವಾಗ ಯಾರೋ ಕೇಳಿದ್ರಲ್ಲ ಗುರುಗಳೇ, ಅವಾಗ ಪ್ಲಾಸ್ ಆಯ್ತು, ಅದಕ್ಕೋಸ್ಕರ ಕೇಳ್ದೆ. ಸರಿ, ಗುಡ್ ಸಿಂಪ್ಟಮ್, ಏನ್ ತೊಂದ್ರೆ ಇಲ್ಲ. ಅದಕ್ಕೆ ತೀರಾ ಜ್ವರ ಬಂದ್ರೆ ಮಾತ್ರ ಮೆಡಿಸಿನ್ ತಗೊಳ್ಳಿ ಅಷ್ಟೇ. ಲೂಸ್ ಮೋಷನ್ಗೆಲ್ಲ ತಗೊಳ್ಳಿ. ಪೇನ್ ಇದೆ, ಸ್ವಲ್ಪ ಫೀವರ್ ಇದೆ ಅಷ್ಟೇ. ಬಾಡಿ ಪೇನ್ ಇದೆ, ಸ್ವಲ್ಪ ಫೀವರ್ ಇದೆ. ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ತೀನಿ ಅದಕ್ಕೆ ಏನ್ ಮಾಡ್ಬೇಕು. ಹೌದಾ? ಹಾ ಆಯ್ತು. 9 ಗಂಟೆಗೆ ಮಾಡೋದಾ? ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಕಾಲ್ ಮಾಡಿ, ಓಕೆನಾ? ಯಾರೇ ಆಗ್ಲಿ. ಓಕೆ. ಓಕೆ. ಮೆಡಿಸಿನ್ ಬೇಕೋ ಬೇಡವೋ ನೋಡೋಣ. ಅದು ನಿಜವಾಗ್ಲೂ ಮೆಡಿಕಲ್ ಪ್ರಾಬ್ಲಮ್ ಅಥವಾ ನಿಮ್ಗೆ ಈಗ ಈ ಮಾಡೋ ಸಾಧನೆಯಿಂದ ದೇಹದಲ್ಲಾಗಿರುವ ವ್ಯತ್ಯಾಸನ ನೋಡ್ಕೊಂಡು ಮೆಡಿಸಿನ್ ಮಾಡ್ಬೇಕು, ಆಯ್ತಾ? ಕೆಲವೆಲ್ಲ ಮೆಡಿಸಿನ್ ಬೇಕಾಗಲ್ಲ, ಸುಮ್ಮನೆ ತಗೊಳಕ್ ಹೋಗ್ಬೇಡಿ. ಜೈ ಗುರು. ಓಕೆ, ಹಾ ಹೇಳಿ, ಯಾರು? ಹಾ, ಯಾರು ಮಾತಾಡ್ಬೇಕಾಗಿದೆ ಅವ್ರು ಮಾತ್ರ ಮ್ಯೂಟ್ ಮಾಡ್ಕೊಳ್ಳಿ, ಇದು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಹೇಳಿ. ಈ ಕಡೆ ಇನ್ನೊಂದು ಲಿಂಕ್ ಅಲ್ಲಿ. ಹಾ ಹೇಳಿ, ಯಾರು ಮಾತಾಡ್ಬೇಕೋ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಲ್ಲರನ್ನು ಮ್ಯೂಟ್ ಮಾಡಿದೀನಿ. ನಿಮ್ಮ ಆಡಿಯೋ ಆನ್ ಮಾಡ್ಕೊಂಡು ಮಾತಾಡಿ ಅಷ್ಟೇ. ಹಾ, ಜೈ ಗುರುದೇವ್, ಹೇಳಿ. ಹಾ ಹೇಳಿ ಮಹೇಶ್ ಅವರೇ. ಯಾವ ಮಹೇಶ್ ಹೇಳಿ? ಹಾ ಹಾ, ಓಕೆ ಓಕೆ ಓಕೆ. ಹಾ ಧ್ಯಾನ ಎಲ್ಲ ಮಾಡಿ ಆದ್ಮೇಲೆ ನೈಟ್ ಕನ್ಸಲ್ಲಿ ತೀವ್ರ ಬಂದಿದ್ರು. ಮತ್ತೆ ಆಮೇಲೆ ಅಣ್ಣ ಮತ್ತೆ ತಮ್ಮ ಬಂದಿದ್ರು, ಎಲ್ಲ ಬಂದಿತ್ತು ಹೊರಗಡೆ. ಮತ್ತೆ ಸ್ಮಶಾನ ಸ್ಮಶಾನ ತುಂಬಾ ಹೆಣ್ಣುಗಳು ಎಲ್ಲ ಆ ತರ ಬಂದಿತ್ತು. ಬೆಳಿಗ್ಗೆ 4 ಗಂಟೆಗೆ ಹೊರಗಡೆ. 4 ಗಂಟೆಗೆ. 12 ಗಂಟೆ ಕನೆಕ್ಟಿವಿಟಿ ಎಲ್ಲ ಸಿಗುತ್ತೆ. ಪ್ರೇತ ಲೋಕ ಅಂತಾನೆ ಒಂದು ಲೋಕ, ಆಯ್ತಾ? ನಾಗಲೋಕ ಅಂತ ಒಂದು ಲೋಕ. ಆ ಕನೆಕ್ಟಿವಿಟಿ ಸಿಗುತ್ತೆ, ಹೆದರೋ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ಮೋಕ್ಷ ಆಗ್ಬೇಕಾಗಿರುತ್ತೆ, ಕಾಣಿಸ್ಕೊಳ್ತಾ ಇರ್ತಾರೆ ಅಷ್ಟೇ, ಹೆದರೋ ಅವಶ್ಯಕತೆ ಇಲ್ಲ. ಸರಿ, ಕನೆಕ್ಷನ್ ಇರುತ್ತೆ ನಿಮಗೂ ಅವ್ರಿಗೂ. ಕಾರ್ಡ್ ಕನೆಕ್ಷನ್ ಇರುತ್ತೆ, ಇನ್ವಿಸಿಬಲ್ ಥ್ರೆಡ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಆ ಕಾರ್ಡ್ ಕನೆಕ್ಷನ್ ಇಂದ ಅವ್ರದ್ದೆಲ್ಲ ಕಾಣಿಸ್ತಾ ಇರುತ್ತೆ ನಿಮಗೆ, ಸಂಬಂಧ ಅಂತ ಹೇಳ್ತೀವಿ. ಈ ಹೊಕ್ಕಳು ಬಳ್ಳಿ ತಾಯಿ ಮಗುಗೆ ಹೇಗಿರುತ್ತೆ ಹಾಗೆ ಒಬ್ಬರ ಚಕ್ರದಿಂದ ಇನ್ನೊಬ್ಬರ ಚಕ್ರಕ್ಕೆ ಒಂದು ಇನ್ವಿಸಿಬಲ್ ಥ್ರೆಡ್ ಇರುತ್ತೆ. ಸೊ ಒಬ್ಬರಿಂದ ಒಬ್ಬರಿಗೆ, ಈಗ ನಾನು ಅದೇ ಅನ್ಕೊಂಡಿದ್ದೆ ನೀವು ಅದೇ ಅನ್ಕೊಂಡ್ರ ಅಂತ ಹೇಳ್ತೀವಲ್ವಾ ಕೆಲವು ಟೈಮು ಪಕ್ಕದಲ್ಲಿದ್ದವ್ರಿಗೆ ಅಥವಾ ರಿಲೇಟಿವ್ಸು, ಇಬ್ರು ಒಂದೇ ತರ ಥಿಂಕ್ ಮಾಡ್ತಾ ಇದೀವಿ ಅಂದ್ರೆ ಆ ಕಾರ್ಡ್ ಕನೆಕ್ಷನ್ ಇಂದ ಒಬ್ರಿಗೊಬ್ರಿಗೆ ಸಂದೇಶ ಹೋಗ್ತಾ ಇರುತ್ತೆ. ಸಂದೇಶ ಹೋಗ್ತಾ ಇರುತ್ತೆ. ಅದೆಲ್ಲ ಹೆದರ್ಕೊಳ್ಳೋದೇನು ಬೇಡ, ಮುಂದಿನ ದಿನದಲ್ಲಿ ನೋಡೋಣ. ನೀವು ಪರ್ಸನಲ್ ಆಗಿ ಕರೆ ಮಾಡಿ, ತೀರಾ ಪ್ರಾಬ್ಲಮ್ ಆದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು, ಓಕೆನಾ? ಓಕೆ, ಮುಗಿಸೋಣ ಇವತ್ತಿಂದು. ಸಿಗೋಣ ನಾಳೆ 8 ಗಂಟೆಗೆ. 5 ನಿಮಿಷ ಮುಂಚೆನೆ ರೆಡಿಯಾಗಿ 5 ನಿಮಿಷ ಮುಂಚೆ ಜಾಯಿನ್ ಆಗಿ, ಓಕೆನಾ? ಜೈ ಗುರುದೇವ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನು ಇವತ್ತಿನ ದಿನ 2ನೇ ದೇವಿದು ಬ್ರಹ್ಮಚಾರಿಣಿ, ಅದ್ರದ್ದು ಏನಾಗುತ್ತೆ ನೋಡೋಣ. ಓಕೆ, ನಿಮ್ಮ ಅನುಭವಗಳನ್ನ ಗ್ರೂಪ್ ನಲ್ಲಿ ಹಂಚ್ಕೊಳ್ಳಿ. ಓಕೆ, ಜೈ ಗುರುದೇವ್. ನಮಸ್ತೆ. ಜೈ ಗುರುದೇವ್. ನಮಸ್ತೆ. ಧನ್ಯವಾದಗಳು.